ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 89ನೇ ಪ್ರಕರಣವನ್ನು ಈಗ ಶ್ರವಣ ಮಾಡಬೇಕು. 14 ಸಂಧಿಗಳು ಇಲ್ಲಿವರೆಗೆ ಸಮಾಪ್ತಿಯನ್ನು ಕಂಡಿವೆ. 15ನೆಯ ಶ್ವಾಸ ಸಂಧಿ ಅದನ್ನು ಈಗ ಶ್ರವಣ ಮಾಡಬೇಕು. 443ನೇ ಪದ್ಯದವರೆಗೆ ಶ್ರವಣ ಈಗ ಕೊನೆಗೊಂಡಿದೆ. ಹಿಂದೆ ಅದು ಜೀವನ ಪ್ರಕ್ರಿಯಾ ಸಂಧಿ ಅಂತ, ಅದರ 31ನೇ ಪದ್ಯದವರೆಗೆ ಈ ಶ್ರವಣ ಸಮಾಪ್ತಿಯನ್ನು ಕಂಡಿದೆ. ಅಲ್ಲಿಂದ ಮುಂದೆ ಈಗ 15ನೆಯ ಶ್ವಾಸ ಸಂಧಿ ಅದನ್ನು ಶ್ರವಣ ಮಾಡಬೇಕು. ಭಾರತೀಶನು ಗಳಿಗೆಯೊಳು 360 ಶಿರಜಪಗಳ ತಾ ರಚಿಸುವನು, ಸರ್ವಜೀವರೊಳಿರ್ತು ಬೇಸರದೆ. ಕಾರುಣಿಕ ಅವರವರ ಸಾಧನ ಪೂರೈಸಿ ಭೂ ನರಕ ಸ್ವರ್ಗವ ಸೇರಿಸುವ ಸರ್ವಜ್ಞ ಸಕಲೇಷ್ಟ ಪ್ರದಾಯಕನು. ಈ ಸಂಧಿಯಲ್ಲಿ ನಮಗೆ ಗೊತ್ತಿರುವಂಥ ವಿಷಯನೇ. ಅದನ್ನು ಮುಖ್ಯ ಪ್ರಾಣ ಒಂದು ಗಳಿಗೆಯಲ್ಲಿ ಎಷ್ಟು ಜಪ ಮಾಡ್ತಾನೆ, ಮುಂದೆ ಒಂದು ಗಂಟೆಗೆ ಎಷ್ಟು, ಒಂದು ದಿನಕ್ಕೆ ಎಷ್ಟು ಅಂತ ಈ ರೀತಿಯಾಗಿ ಒಂದು ಪಕ್ಷ, ತಿಂಗಳು, ವರ್ಷ, ಅದಕ್ಕೆ ಅದು ಹೇಗೆ ಜಪ ಮಾಡ್ತಾನೆ ಅಂತನ್ನೋದನ್ನು ಆ ಸಂಖ್ಯೆಯಲ್ಲಿ ದಾಸರು ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರಷ್ಟೆ. ಭಾರತೀಯ ರಮಣನಾಥ ಮುಖ್ಯ ಪ್ರಾಣ ಗಳಿಗೆಯು ಪ್ರತಿಯೊಂದು ಗಳಿಗೆಗೆ 360, ಒಂದು ಗಳಿಗೆಗೆ 360 ಉಸಿರ ಜಪಗಳನ್ನು, ಉಸಿರು ಅಂದರೆ ಶ್ವಾಸ ಜಪವನ್ನು ತಾನು ಮಾಡ್ತಾನೆ. ಎಲ್ಲಿ? ಸರ್ವ ಜೀವರೊಳಿದ್ದು, ಎಲ್ಲ ಜೀವರಲ್ಲೂ ಇದ್ದು ಬೇಸರದೆ. ಇಷ್ಟನ್ನೆಲ್ಲ ಮಾಡಲಿಕ್ಕೆ ಆತನಿಗೆ ಯಾವ ಆಲಸ್ಯವೂ ಇಲ್ಲ. ಕಾರುಣಿಕ ಅವರವರ ಸಾಧನ ಪೂರೈಸಿ, ಹೀಗೆ ಮಾಡ್ತಾ, ಹೀಗೆ ಶ್ವಾಸವ ಜಪ ಏನೋ ಆತ ಮಾಡ್ತಾನೆ. ಆತ ಮಾಡಿದ್ರಿಂದ ಅವನಿಗೆ ಅಪಾರವಾದಂಥ ಪುಣ್ಯ ಏನೋ ಪ್ರಾಪ್ತ ಆಗ್ತದೆ. ಆದರೆ ಆ ಶ್ವಾಸ ಜಪವನ್ನು ಆತ ಮಾಡಿದ್ದ ಒಂದು ಪ್ರೇರಣೆಯನ್ನು ನಾವು ಪಡ್ಕೊಂಡು ನಾವು ಸದ್ಗತಿಯನ್ನು ಹೊಂದಬೇಕಾದ್ರೆ ಸತ್ಕರ್ಮಗಳನ್ನು ನಾವು ಮಾಡಬೇಕು. ಸತ್ಕರ್ಮಗಳನ್ನು ನಾವು ಮಾಡಿದರೆ ಸದ್ಗತಿ ನಮಗೆ. ಆ ಕಡೆ ಶ್ವಾಸೋಚ್ಛ್ವಾಸ ನಡೀತಿರ್ತದೆ. ಆ ಶ್ವಾಸೋಚ್ಛ್ವಾಸ ನಡೆದಿದೆ, ಶರೀರ ಬದುಕಿದೆ, ಶರೀರ ಸುಸ್ಥಿರ ಆಗಿದೆ, ದೃಢವಾಗಿದೆ ಅಂತ ಅದನ್ನು ದುರುಪಯೋಗ ಮಾಡಿಕೊಂಡು ಭೋಗ ಭಾಗ್ಯಗಳಲ್ಲಿ ಕಾಲ ಕಳೆದರೆ ಆಗ ಮನುಷ್ಯ ರಾಜಸನಾಗಿ ನಿತ್ಯ ಸಂಸಾರಿಯಾಗಿ ಬದುಕಿಬಿಡ್ತಾನೆ. ಇನ್ನು ದುಷ್ಟಕರ್ಮಗಳಲ್ಲಿ ತೊಡಗಿದರೆ ಆತ ಅದರ ಮೂಲಕ ದುರ್ಗತಿಯನ್ನು ಪಡ್ಕೊಳ್ತಾನೆ. ಕಾರುಣಿಕ, ಮುಖ್ಯ ಪ್ರಾಣ ಕಾರುಣಿಕ, ಅವರವರ ಸಾಧನ ಪೂರೈಸಿ, ಎಲ್ಲಿ ಯಾವ್ಯಾವ ಶರೀರದಲ್ಲಿ ಈ ಶ್ವಾಸ ಜಪಗಳನ್ನು ಆತ ಮಾಡ್ತಾನೋ ಆ ಮೂಲಕ ಅವರನ್ನು ಭೂ ನರಕ ಸ್ವರ್ಗವ ಸೇರಿಸುವ, ದುರ್ಜನರನ್ನು ನರಕಕ್ಕೆ ಕಳಿಸ್ತಾನೆ, ಮತ್ತು ಸಜ್ಜನರನ್ನು, ಭಗವಂತನ ಭಕ್ತರನ್ನು ಸ್ವರ್ಗಕ್ಕೆ ಕಳಿಸ್ತಾನೆ. ಇನ್ನು ಭೂ ಅಂದರೆ ಯಾರು ರಾಜಸರಿರ್ತಾರೆ ಅವರನ್ನು ಈ ಭೂಮಿಯಲ್ಲೇ ತಿರುಗುವಂತೆ ಮಾಡ್ತಾನೆ. ಸೇರಿಸುವ ಸರ್ವಜ್ಞ ಸಕಲೇಷ್ಟ ಪ್ರದಾಯಕನು. ಹೀಗೆ ತನ್ನ ಭಕ್ತರಾದವರಿಗೆ ಎಲ್ಲ ರೀತಿಯಾದಂಥ ಇಷ್ಟಾರ್ಥಗಳನ್ನು ಆತ ಕೊಡುವಂಥವನು. ಈ ಭೂ ನರಕ ಸ್ವರ್ಗವ ಸೇರಿಸುವಂಥ ಈ ಮಾತಿದೇನಿದೆಯಲ್ಲ, ಇದು ವಾಯುಸ್ಥಿತಿಯ ಒಂದು ತುಣುಕಿನ ಅನುವಾದ. ತ್ರಿದಿವ ನಿರೆಯ ಭೂ ಗೋಚರ ನಿತ್ಯಬದ್ಧಾನ್ ತಾಮಿಸ್ರಾನ್ ದಾಧಿಕಾಖ್ಯೆ ತಮಚುತಿ ಬಹುಲೇ ದುಃಖಯಸ್ಯನ್ಯಥಾಜ್ಞಾನ್ ವಿಷ್ಣೋರಾಜ್ಞಾಭಿವೃದ್ಧಂ ಶುಚಶತಮಿತಿ ಅಂತೇನೋ ವಾಯುಸ್ಥಿತಿ ಇದೆ, ಅದರ ಅನುವಾದ. ತ್ರಿದಿವ ನಿರಯ ಭೂಗೋಚರಾನ್ ನಿತ್ಯಬದ್ಧಾನ್. ನಿರಯ ಅಂದರೆ ನರಕ, ಆ ನರಕಕ್ಕೆ ಪಾತ್ರರಾದವರು ಕೆಲವರು. ತ್ರಿದಿವ ಅಂತಂದರೆ ಸ್ವರ್ಗ, ಅದಕ್ಕೆ ಪಾತ್ರರಾದವರು, ಸ್ವರ್ಗಕ್ಕೆ ಮೋಕ್ಷಕ್ಕೆ ಪಾತ್ರರಾದವರು ಇನ್ನು ಕೆಲವರು. ಭೂಗೋಚರರು, ಭೂಮಿಯಲ್ಲೇ ನಿತ್ಯ ಸಂಚಾರ ಮಾಡ್ತಾ ಅಲ್ಲೇ ಸಂಸಾರದಲ್ಲಿ ಹುಟ್ಟುತ್ತಾ ಸಾಯ್ತಾ ಇರುವಂಥವ್ರು ಇನ್ನು ಕೆಲವರು. ನಿತ್ಯಬದ್ಧಾನ್, ಇವರನ್ನು ನಿತ್ಯಬದ್ಧರು ಅಂತ ಕರಿಬೇಕು. ಅದರ ಒಂದು ಅನುವಾದ ಇದು. ಹೀಗೆ ಒಂದು ಗಳಿಗೆಗೆ 360 ಆಯಿತು. ಮುಂದೆ ಒಂದು ತಾಸಿಗೆ ಎಷ್ಟಾಗ್ತದೆ ಅದನ್ನು ನಾವೇ ಲೆಕ್ಕಾಚಾರ ಮಾಡಿದ್ರೂ ಗೊತ್ತಾಗ್ತದೆ. ಆದರೂ ದಾಸರು ಅದನ್ನು ವಿಸ್ತಾರವಾಗಿ ಪದ್ಯಬದ್ಧಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಮತ್ತೊಂದು ಪದ್ಯವನ್ನೇ ಹೇಳ್ತಾರೆ. ತಾಸಿಗೆ 900 ಶ್ವಾಸೋಚ್ಛ್ವಾಸಗಳ ನಡೆಸುತ್ತಲೇ ಚೇತನ ರಾಶಿಯಳು ಹಗಲಿರುಳು ಜಾಗೃತನಾಗಿ ನಿತ್ಯದಲ್ಲಿ ಈ ಸುಮನೋತ್ತಂಸ ದೇಶ ಆಯಾಸವಿಲ್ಲದೆ ಪೋಷಿಸುತ್ತಾ ಮೂಲೇಶನ ಅಂಗ್ರಿ ಸರೋಜ ಮೂಲದಲ್ಲಿಪ್ಪ ಕಾಣಿಸದೆ. ಒಂದು ತಾಸಿಗೆ 900 ಶ್ವಾಸೋಚ್ಛ್ವಾಸಗಳು ಆಗ್ತವೆ.
ಈ ಲೆಕ್ಕದಲ್ಲಿ. ಹೀಗೆ ನಡೆಸ್ತಾ ಎಲ್ಲ ಚೇತನಗಳಲ್ಲೂ ಇದ್ದಾನೆ. ಶ್ವಾಸೋಚ್ಛ್ವಾಸಗಳ ನಡೆಸುತ್ತಲೇ ಚೇತನ ರಾಶಿಯೋಳು ಎಲ್ಲ ಥರದ ಜೀವರಲ್ಲೂ ಇದ್ದಾನೆ. ಹಗಲು ಇರಲು ಆತ ಈ ಕೆಲಸ ಮಾಡ್ತಾನೆ ಜಾಗೃತನಾಗಿ ನಿತ್ಯದಲ್ಲಿ. ಈ ಸುಮನತೋತ್ತಂಸ, ಈ ಸುಮನಸರು ಅಂದರೆ ದೇವತೆಗಳು, ಅವರ ಉತ್ತಂಸ ಅಂತಂದ್ರೆ ಶ್ರೇಷ್ಠ. ಲೇಷ ಆಯಾಸವಿಲ್ಲದೆ, ಸ್ವಲ್ಪ ಆಯಾಸ ಇಲ್ಲದೆ ಮಾಡ್ತಾನೆ. ಪೋಷಿಸುತ್ತಾ ಜೀವರನ್ನು ಆ ಮೂಲಕ ತಾನು ಶ್ವಾಸೋಚ್ಛ್ವಾಸ ಜಪ ಮಾಡಿ ಜೀವರು ಉಸಿರಾಡುವಂತೆ ಮಾಡಿ ಅವರು ಜೀವ ಇರುವಂತೆ ಮಾಡ್ತಾನೆ. ಅವನು ಇರ್ತಾನೆ ಇಲ್ಲಿ ಮೂಲೇಶನ ಅಂಗ್ರಿ ಸರೋಜ ಮೂಲದಲ್ಲಿ ಇಪ್ಪ. ಮೂಲೇಶ ಅಂತ ಈ ಅಂತರ್ಯಾಮಿಯಾದಂಥ ಪರಮಾತ್ಮನ ರೂಪ. ಮೂಲೇಶ, ಅಗ್ರೇಶ, ಪ್ರಾದೇಶ ಅಂತ ಹಿಂದೆಲ್ಲೋ ಒಂದು ಕಡೆ ಬಂದಿತ್ತು ಅಥವಾ ಮುಂದೆ ಬರ್ತಿರ್ಬೇಕು. ಆ ಮೂಲೇಶ ಅಂತ ಕರೆಸ್ಕೊಂಡಿರುವಂಥ ಪರಮಾತ್ಮ ಏನಿದ್ದಾನೆ ಅವನ ಪಾದ ಕಮಲದ ಬುಡದಲ್ಲಿ ಇದ್ದಾನೆ. ಅಗೋಚರನಾಗಿದ್ದಾನೆ, ಕಾಣಿಸದೆ, ನಮಗೆ ಕಾಣಿಸೋದಿಲ್ಲ, ಉಳಿದ ಜ್ಞಾನಿಗಳಾದವರಿಗೆ ಮತ್ತು ಶ್ರೇಷ್ಠ ಯೋಗ್ಯತೆ ಇದ್ದವರಿಗೆ ಕಾಣಿಸ್ತಾನೆ. ಹೀಗೆ ತಾಸಿಗೆ 900 ಶ್ವಾಸೋಚ್ಛ್ವಾಸಗಳನ್ನು ಆತ ಮಾಡ್ತಾನೆ. ಅರಿವುದು ಒಂದ್ಯಾಮದೊಳು ಶ್ವಾಸಗಳೆರಡು 1700 ಶರಸಹಸ್ರದ ಮೇಲೆ 400 ಹವು ದ್ವಿತೀಯಕ್ಕೆ. ಮರಳಿ ಯಾಮತ್ರಯಕ್ಕೆ ವಸು 1000 ಮೇಲ್ನೂರೆಣಿಕೆಯಲ್ಲಿ 12 ತಾಸಿಗೆ 10,800 ಹವು. ಇನ್ನು ಅದರಂತೆ ಈ ಯಾಮಕ್ಕೆ ಎಷ್ಟು ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ ದಾಸರು. ಒಂದು ಯಾಮದಲ್ಲಿ ಈ ಶ್ವಾಸಗಳ ಸಂಖ್ಯೆ 2700 ಆಗ್ತದೆ. ಒಂದು ತಾಸಿಗೆ 900 ಆಯಿತು. ಅದರ 3 ಪಟ್ಟು ಒಂದು ಯಾಮಕ್ಕೆ. ಒಂದು ಯಾಮ ಅಂದರೆ 3 ತಾಸು ಅಂದರೆ 2700 ಶ್ವಾಸೋಚ್ಛ್ವಾಸಗಳು ಆಗ್ತವೆ. ಮತ್ತು 2 ಯಾಮಗಳಿಗೆ ಅಂದರೆ 6 ಗಂಟೆಗಳಿಗೆ ಆ 27 ಮತ್ತೆ ದ್ವಿಗುಣ ಮಾಡಬೇಕು. 27 ದ್ವಿಗುಣ ಮಾಡಿದರೆ 5400 ಶ್ವಾಸೋಚ್ಛ್ವಾಸಗಳಾದವು. 3 ಯಾಮಗಳಿಗೆ ಆ 27 ಅಂತ ಮೊದಲೇನು ಬಂದಿತ್ತಲ್ಲ 2700 ಅಂತ ಒಂದು ಯಾಮಕ್ಕೆ, ಅದನ್ನು 3 ಪಟ್ಟು ಮಾಡಿದರೆ 8100 ಆಯಿತು. 8100 ಆಯಿತು. ಹೀಗೆ 3 ಯಾಮಗಳಿಗೆ 8100 ಶ್ವಾಸೋಚ್ಛ್ವಾಸ ಜಪ ಮಾಡ್ತಾನೆ. 12 ತಾಸಿಗೆ 10,800 ಶ್ವಾಸೋಚ್ಛ್ವಾಸ ಜಪ ಆತ ಮಾಡ್ತಾನೆ. ಅರಿವುದು ಅಂದರೆ ತಿಳ್ಕೊಳ್ಬೇಕು. ಒಂದು ಯಾಮದಲ್ಲಿ ಶ್ವಾಸಗಳು ಎಷ್ಟವು? 1700. 2700 ಒಂದು ಯಾಮಕ್ಕೆ 2700 ಅಂತ ತಿಳ್ಕೊಳ್ಬೇಕು. ಶರಸಹಸ್ರದ ಮೇಲೆ 400 ಹವು ದ್ವಿತೀಯಕ್ಕೆ. ಈ ದ್ವಿತೀಯ ಯಾಮ 2ನೇ ಯಾಮಕ್ಕೆ ಅಂದರೆ 6 ತಾಸುಗಳಿಗೆ 400 ಇವೆ. ಯಾವುದ್ರ ಮೇಲೆ 400? ಶರಸಹಸ್ರ. ಶಬ್ದ ಹೇಗೆ ಪ್ರಯೋಗ ಮಾಡ್ತಾರೆ ಅಂತ ನೋಡ್ಬೇಕು. 5 ಸಹಸ್ರ ಅಂತ ಹೇಳಬೇಕಾಗಿತ್ತು ದಾಸರು. ಆ 5 ಸಹಸ್ರ ಅಂತ ಹೇಳೋದ್ರ ಬದಲು ಶರಸಹಸ್ರ ಅಂತ ಹೇಳಿದರು. ಶರ ಅಂದ್ರೇನು? 5 ಬಾಣಗಳು. ಮನ್ಮಥನ 5 ಬಾಣಗಳು. ಆ 5 ಬಾಣಗಳು ಅನ್ನೋ ದೃಷ್ಟಿಯಿಂದ ಇನ್ನೊಂದು ಲೆಕ್ಕಾಚಾರನೂ ಇದೆ. ಮತ್ತೊಂದು ಲೆಕ್ಕಾಚಾರ ಏನಂತಂದರೆ ಪಂಚಾತ್ಮಕೋ ಮಾರುತ ಏವ ಬಾಣ. ಭಗವಂತನ ನಾನಾ ಆಯುಧಗಳಿವೆಯಲ್ಲ, ಒಂದೊಂದು ಆಯುಧಕ್ಕೆ ಒಬ್ಬೊಬ್ಬರು ಅಭಿಮಾನ ದೇವತೆಗಳು. ಚಕ್ರಕ್ಕೊಬ್ಬರು, ಶಂಖಕ್ಕೊಬ್ಬರು. ಆ ಚಕ್ರಕ್ಕೆ ದುರ್ಗಾದೇವಿಯೇ ಅಭಿಮಾನ ದೇವತೆ ಅಂತ ಹಿಂದೆಲ್ಲ ತಾತ್ಪರ್ಯದ ಮೇಲೆ ನಾನು ಹೇಳಿದ್ದೆಂಟು. ಅಲ್ಲಿದೆ ಶ್ಲೋಕ ಇದು. ಪಂಚಾತ್ಮಕೋ ಮಾರುತ ಏವ ಬಾಣ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತಿರುವಂಥ 5 ರೂಪದ ಪ್ರಾಣನೇ ಬಾಣ ಅಂತ ಅರ್ಥ. ಅಂಥ ಪ್ರಾಣನೇ ಭಗವಂತನ ಕೈಯಲ್ಲಿ ಬಾಣರ ರೂಪದಿಂದ ಇದ್ದಾನೆ. ಹಾಗಾಗಿ ಶರ ಅಂತಂದರೆ ಬಾಣ ಅಂತ ತಗೊಳ್ಬೇಕು. ಬಾಣ ಎಷ್ಟು ಅಂತಂದರೆ 5. ಹೀಗೆ ಶರಸಹಸ್ರ ಅಂತಂದರೆ 5000 ಅಂತ ಆಯ್ತು. 5000 ಮೇಲೆ 400 ಒಟ್ಟು 5400 ದ್ವಿತೀಯ ಯಾಮಕ್ಕೆ. ಇಲ್ಲಿ ಈ ಅರಿವುದೊಂದು ಯಾಮ ಅಂತ ಬಂತು. ರಿ 2ನೇ ಅಕ್ಷರ ರಿ. ಆಮೇಲೆ 2ನೇ ಪಾದದಲ್ಲಿಯೂ ಕೂಡ 6 ಪಾದಗಳಲ್ಲಿ ಷಟ್ಪದಿ ಇದು. ಶ್ವಾಸಗಳೆರಡು ರ ಅದನ್ನು ರ ಬಂತು. ಅದಕ್ಕೆ ಈ 3ನೇ ಪಾದದಲ್ಲಿಯೂ ಕೂಡ ಶರಸಹಸ್ರದ ಮೇಲೆ 400 ಹವು ಅಂತ ರ ಬರಬೇಕಲ್ಲ. ಆ ಪ್ರಾಸ ಕಂಟಿನ್ಯೂ ಆಗಬೇಕು ಅನ್ನೋ ದೃಷ್ಟಿಯಿಂದ 5000 ಅಂತ ಹೇಳಲಿಲ್ಲ, ಶರಸಹಸ್ರ ಅಂತ ಹೇಳಿದರು. ಈಗ ಶರಸಹಸ್ರ ಅಂತ ಬಂತಲ್ಲ, ಇದನ್ನು ತತ್ವಶಾಸ್ತ್ರ ಈ ವೇದಾಂತ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡುವಾಗ ಶರ ಅಂತಂದರೆ 5 ರೂಪಗಳುಳ್ಳಂಥ ಮುಖ್ಯ ಪ್ರಾಣ.
ಆತ ಭಗವಂತನ ಕೈಯಲ್ಲಿ ಬಾಣವಾಗಿರ್ತಾನೆ. ಹಾಗಾಗಿ ಶರ ಅಂತಂದ್ರೆ 5 ರೂಪದ ಮುಖ್ಯ ಪ್ರಾಣ ಅಂತ ತಿಳ್ಕೊಳ್ಬೇಕು. ಆ ಮೂಲಕ ಶರಸಹಸ್ರ ಅಂತ ಆಯ್ತು. ಇದು ನಾನು ಈಗಾಗಲೇ ಹೇಳಿದಂತೆ ಧಾರ್ಮಿಕ ಗ್ರಂಥಗಳನ್ನ, ವೇದಾಂತ ಗ್ರಂಥಗಳನ್ನು ಅಧ್ಯಯನ ಮಾಡುವಾಗ ಈಗ ಅರ್ಥ ಮಾಡಬೇಕು. ಇನ್ನು ಉಳಿದ ಕಡೆ ಕೆಲವು ಕಡೆ ಕಾವ್ಯವನ್ನ ಮತ್ತು ಜ್ಯೋತಿಷ್ಯವನ್ನೆಲ್ಲ ಅಧ್ಯಯನ ಮಾಡುವಾಗ ಆಗ ಏನು ಮಾಡ್ತಾರೆ, ಅಲ್ಲಿಯೂ ಕೂಡ ಕೆಲವು ಬಾರಿ ಶರ ಅಂತ ಪ್ರಯೋಗ ಮಾಡ್ತಾರೆ. ಅಲ್ಲಿ ಶರ ಅಂತಂದ್ರೆ ಮನ್ಮಥನ 5 ಬಾಣಗಳು. ಅಲ್ಲಿಯೂ ಕೂಡ ಬಾಣವೇ, ಆದ್ರೆ ಮನ್ಮಥನ 5 ಬಾಣಗಳು. ಇಲ್ಲಿ ಮನ್ಮಥನ 5 ಬಾಣಗಳು ತಿಳ್ಕೊಳ್ಬಾರ್ದು, ಅದಕ್ಕಿಂತ ಹೆಚ್ಚಿನ ಅರ್ಥ ತಗೊಳ್ಬೇಕು. ಅರ್ಥ 2ಕ್ಕೂ 5 ಅಂತಾನೆ, ಆದ್ರೆ ಮನ್ಮಥನನ್ನ ಸ್ಮರಣೆ ಮಾಡೋದಕ್ಕಿಂತಲೂ ಮುಖ್ಯ ಪ್ರಾಣನ ಸ್ಮರಣೆ ಮಾಡೋದು ಹೆಚ್ಚು ಉಚಿತ. ಅರವಿಂದ ಮಶೋಕಂಚ ಚ್ಯೂತಂಚ ನವಮಲ್ಲಿಕ ನೀಲೋತ್ಪಲಂಚ ಪಂಚೈತೆ ಪಂಚಬಾಣಸ್ಯ ಸಹಾಯಕ ಅಂತ. ಆ ಮನ್ಮಥನಿಗೆ ಕಬ್ಬಿನ ಜಲ್ಲೆ ಇರ್ತದಲ್ಲ, ಅದೇ ಬಿಲ್ಲು, 5 ಹೂವಿನ ಬಾಣಗಳು. ಅರವಿಂದ ಮಶೋಕಂಚ ಚ್ಯೂತ ನವಮಲ್ಲಿಕ ನೀಲೋತ್ಪಲ. ಅರವಿಂದ ಅಂದರೆ ಒಂದು ಕಮಲ, ಬಿಳಿಯದೋ ಕೆಂಪದೋ ಯಾವುದೋ ಒಂದು. ಅಶೋಕ 2ನೇದ್ದು. ಅರವಿಂದ ಮಶೋಕಂಚ ಚ್ಯೂತ ಅಂದರೆ ಮಾವಿನ ಹೂವು. ಚ್ಯೂತಂಚ ನವಮಲ್ಲಿಕ ಹೊಸ ಮಲ್ಲಿಗೆ, ಅದು ಒಂದು 4ನೇ ಬಾಣ. 5ನೇದಾಗಿ ನೀಲೋತ್ಪಲ ನೀಲ ಬಣ್ಣದ ಕಮಲ. ಇವು ಆತನ ಕೈಯಲ್ಲಿರುವಂಥ 5 ಬಾಣಗಳು. ಹೀಗೆ ಬೇರೆ ಸಂದರ್ಭದಲ್ಲಿ ಮನ್ಮಥನನ್ನು ಸಂಕೇತವಾಗಿ ತಗೊಂಡು 5 ಬಾಣ ಅಂತ ತಿಳ್ಕೊಳ್ಬೇಕು. ಇಂತಹ ಸಂದರ್ಭ ಬಂದರೆ ಅವನಿಗಿಂತ ಶ್ರೇಷ್ಠ ದೇವತೆ ಅಂತ ಮುಖ್ಯ ಪ್ರಾಣನನ್ನು ಸ್ಮರಣೆ ಮಾಡಿಕೊಂಡು ಆ ಮೂಲಕ 5 ಅಂತ ಸಂಖ್ಯೆಯನ್ನು ತಗೊಳ್ಬೇಕು. ಇದನ್ನ ಈ ಜ್ಯೋತಿಷದಲ್ಲಿ, ಉಳಿದ ಶಾಸ್ತ್ರಗಳಲ್ಲಿ ಈಗ ಮಾಡ್ತಿರ್ತಾರೆ. ಇಲ್ಲೂ ಇದೇ ಪದ್ಯದಲ್ಲೇ ಮುಂದೆ ಆ ಥರ ಒಂದು ಕಡೆ ಬರೋದಿದೆ. ಮರಳಿ ಯಾಮತ್ರಯಕ್ಕೆ 3 ಯಾಮಗಳಿಗೆ ವಸು 1000ದ ಮೇಲ್ನೂರೆಣಿಕೆಯಲ್ಲಿ. ವಸು 1000 ಅಂದ್ರೆ 1000 ಅಂತ ಎಲ್ಲರಿಗೂ ಗೊತ್ತು. ವಸು ಅಂದ್ರೆ ಏನು? ವಸುಗಳು 8 ಜನ. ಬಾಣಗಳು ಹೇಗೆ 5 ಹಾಗೆ ವಸುಗಳು 8 ಜನ, ಅಷ್ಟವಸುಗಳು. ಹಾಗಾಗಿ ವಸು 1000 ಅಂದ್ರೆ 8000 ಅಂತ ತಿಳ್ಕೊಳ್ಬೇಕು. ಆ 8000ದ ಮೇಲೆ 100 ಎಣಿಕೆಯಲ್ಲಿ 12 ತಾಸಿಗೆ, ಇನ್ನು 12 ತಾಸಿಗೆ ಒಂದು ದಿವಸದ ಅರ್ಧಕ್ಕೆ 10,800 ಅಹವು. ಈ ರೀತಿಯಾಗಿ ಆ ಶ್ವಾಸೋಚ್ಛ್ವಾಸಗಳಾಗ್ತವೆ ಅಂತ ತಿಳ್ಕೊಳ್ಬೇಕು. ಸರಸ ಭಾರತೀಯ ವಿಲಾಸ ಅಂತ ವಾದಿರಾಜ ಸ್ವಾಮಿಗಳು ರಚನೆ ಮಾಡ್ತಾರೆ. ಆ ಸರಸ ಭಾರತೀಯ ವಿಲಾಸದಲ್ಲಿ ಮಾಧ್ವ ವೇದಾಂತದ ಅನೇಕ ಪ್ರಮೇಯಗಳನ್ನು, ಮುಖ್ಯ ಪ್ರಾಣನ ಮಹಿಮೆಯನ್ನೆಲ್ಲ ವರ್ಣನೆ ಮಾಡ್ತಾರೆ. ಅಪಿಚ ಅನಂತ ಜೀವಾನಾಂ ಭವದ್ಭೂತ ಭವಿಷ್ಯತಾಂ. ಹಿಂದೆ ಆಗಿ ಹೋದವರು, ಮುಂದೆ ಆಗಲಿರುವಂಥ ಅನೇಕ ಜೀವರು, ಅವರೆಲ್ಲರ ಹೃದಯದಲ್ಲಿದ್ದು ಪಂಚರೂಪಿ 5 ರೂಪಿಯಾಗಿದ್ದು ಅವನು ಈ ಮಂತ್ರಗಳನ್ನು ಜಪ ಮಾಡ್ತಾನೆ. ಅಹರ್ನಿಶಂಚ 21,000 ಷಟ್ಶತಾಧಿಕಂ 21,600 ಜಪಗಳನ್ನು ಆತ ಮಾಡ್ತಾನೆ. ಮುಖ್ಯ ಪ್ರಾಣೋ ಮಮ ಗುರು ತಸ್ಯ ಹಂಸಾತ್ಮನೋ ಹರೇಹೇ. ಹಂಸರೂಪಿಯಾದ ಭಗವಂತನ ಆ ಜಪವನ್ನು ಆತ ಮಾಡ್ತಾನೆ. ಮುಖ್ಯ ಪ್ರಾಣೋ ಮುಖ್ಯದಾಸೋ ಅಭವನ್ ನಿತ್ಯಂ ಇತ್ಥಂ ವಿಷ್ಣೋ ಮಹಾಮನುಂ. ಆತ ಭಗವಂತನ ಮುಖ್ಯ ದಾಸ. ಹೀಗೆ ಮಹಾಮಂತ್ರವಾದಂಥ ಈ ಶ್ವಾಸ ಜಪವನ್ನು ಆತ ಮಾಡ್ತಾನೆ. ಅಹರ್ನಿಶಂ ಚ ಜಪತಃ ಸ್ಯಾತ್ ಕದಾ ಮತಿರನ್ಯಥಾ ಹರವು ಕದಾಚಿತ್ ಸ್ಪರ್ಧಾಸ್ಯ ಯದಿಸ್ಯಾನ್ನ ಜಪೇತ್ ಸದಾ. ಹೀಗೆ ಆ ಭಗವಂತ ಮಹಿಮೆಯನ್ನು ಹೇಳಿದಂಥ ಸರಸ ಭಾರತೀಯ ವಿಲಾಸದ ಕೆಲವು ಶ್ಲೋಕಗಳಿವೆ. ನಾನು ಹಿಂದೆ ಒಂದ್ಸರಿ ಹೇಳಿದ್ದೆ, ಇಂಥ ಎಲ್ಲ ಜಪಗಳನ್ನು ಎಲ್ಲರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆಚಾರ್ಯರು ಈ ತಂತ್ರಸಾರ ಸಂಗ್ರಹ ಇತ್ಯಾದಿ ಗ್ರಂಥಗಳಲ್ಲಿ ಇವೆಲ್ಲ ಮಂತ್ರಗಳನ್ನು ಉದಾಹರಣೆ ಮಾಡ್ತಾರೆ. ಉಪದೇಶ ಇದ್ದರೆ ಸಮಯ ಅನುಸಾರ, ಅನುಕೂಲಾನುಸಾರ ಆ ಜಪಗಳನ್ನು ಮಾಡಬಹುದು. ಆಗದೇ ಇದ್ದರೆ ಕೊನೆ ಪಕ್ಷ ಆ ಹಂಸ ಮಂತ್ರವನ್ನು ಮುಖ್ಯ ಪ್ರಾಣ ನಮ್ಮ ಹೃದಯದಲ್ಲಿದ್ದು ಮಾಡ್ತಿದ್ದಾನೆ, ಅದರಿಂದ ನಾವು ಬದುಕಿದ್ದೇವೆ ಅಂತ ನಿತ್ಯ ಅದನ್ನು ಸ್ಮರಣೆ ಆದರೂ ಮಾಡ್ಕೊಳ್ಬೇಕಿಷ್ಟೆ. ಒಂದು ದಿನದೊಳಗೆ ಅನಿಲನು 21,600 ಮುಕುಂದನಾಜ್ಞದಿ ಮಾಡಿಸಿ ಲೋಕಗಳ ಕೊರೆವ ಎಂದು ಪವನನ ಪೊಗಳುತ್ತಿರು ಎಂದೆಂದು ಮರೆಯದೆ ಈ ಮಹಿಮೆ ಸಂಕನಂದನಾಜ್ಜರಿಗುಂಟೆ ನೋಡಲು ಸರ್ವಕಾಲದಲ್ಲಿ. ಒಂದು ದಿನದಲ್ಲಿ ಈ ವಾಯುದೇವ, ಒಂದು ದಿನದೊಳಗೂ ಅನಿಲನು ಈ ಮುಖ್ಯ ಪ್ರಾಣ 21,600 ಜಪಗಳನ್ನು ಮುಕುಂದನ ಆಜ್ಞದಿ, ಭಗವಂತನ ಆಜ್ಞಾನುಸಾರವಾಗಿ ತಾನು ಮಾಡ್ತಾನೆ ಮತ್ತು ಮಾಡಿಸ್ತಾನೆ. ಮಾಡಿಸಿ ಲೋಕಗಳ ಕೊರೆವ, ಹೀಗೆ ಎಲ್ಲ ಜಗತ್ತುಗಳನ್ನು ಕೂಡ ಆತ ರಕ್ಷಣೆ ಮಾಡ್ತಾನೆ.
ಅಂತ ಹೀಗೆ ಪವನನ ಹೊಗಳುತ್ತಿರು. ಆ ಮುಖ್ಯ ಪ್ರಾಣನ ಹೀಗೆ ಪ್ರಶಂಸೆ ಮಾಡು ನಿತ್ಯ, ಎಂದೆಂದೂ ಮರೆಯದೆ. ಈ ಸಂಗತಿಯನ್ನು ಯಾವತ್ತೂ ಮರೆಯಬೇಡ. ಈ ಮಹಿಮೆ ಸಂಕ್ರಾಂತನಾದ್ಯರಿಗುಂಟೆ. ಈ ಮಹಿಮೆ ಬೇರೆಯವ್ರಿಗೆ ಏನಾದರೂ ಇದೆಯಾ? ಬೇರೆ ಯಾರಿಗೂ ಕೂಡ ಈ ಮಹಿಮೆ ಇಲ್ಲ. ನೋಡಲು ಸರ್ವಕಾಲದಿ ಹಗಲು ರಾತ್ರಿ ಇದನ್ನು ಕೂತ್ಕೊಂಡು ಇದನ್ನು ಜಪ ಮಾಡುವಂಥ ಮಹಿಮಾ ಬೇರೆ ಯಾರಿಗೂ ಇಲ್ಲ. ಬೇರೆ ಯಾರಿಗೂ ಇಲ್ಲ ಅಂದರೆ ಏನು ಅದನ್ನು ಸೂಚನೆ ಮಾಡಿದಂಗಾಯಿತು. ಆತ ಹಗಲು ರಾತ್ರಿ ತಾನು ಯಾವತ್ತೂ ಕೂಡ ಭಗವಂತನ ಅರಿವಿದ್ದವನೇ. ಭಗವಂತನ ಮಹಿಮೆಯನ್ನು ಆತ ಎಂದೂ ಮರೆಯೋದಿಲ್ಲ. ಮತ್ತು ಈ ಎಲ್ಲ ಜೀವರೊಳಗೆ ಕೂತ್ಕೊಂಡು ಇಷ್ಟು ಜಪ ಮಾಡ್ತಾನಲ್ಲ, ಹಾಗಾಗಿ ಹಂಸಃ ಸೋಹಂ ಸ್ವಾಹ, ನಾನು ಭಗವಂತನ ದಾಸ, ನಾನು ಭಗವಂತನ ಒಂದು ಪ್ರತಿಬಿಂಬ, ಭಗವಂತ ನನಗೆ ಬಿಂಬ ಅನ್ನುವಂಥ ಈ ತತ್ವ ಏನಿದೆ ಅದನ್ನು ಎಂದೂ ಕೂಡ ಆತ ಮರೆಯೋದೇ ಇಲ್ಲ. ಅದು ಆತನ ಉಸಿರಿನೊಳಗೆ ಬೆರೆತು ಹೋಗಿದೆ. ಅಷ್ಟು ಉಸಿರಿನೊಳಗೆ ಬೆರೆತು ಹೋಗಿ ಮಾಡುವಂಥ ದೇವತೆ ಬೇರೆ ಯಾರೂ ಇಲ್ಲ. ಯಾವುದಾದ್ರೂ ಒಂದು ಕಾಲಕ್ಕೆ ಭಗವಂತನ ವಿರುದ್ಧವಾಗಿ ನಡ್ಕೊಂಡು ಬಿಡ್ತಾರೆ ಉಳಿದ ದೇವತೆಗಳಾಗಲಿ ಅತ್ಯಂತ ಋಷಿಗಳಾಗಲಿ. ಅದರ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ ಈಗಾಗಲೇ ಬೇಕಾದಷ್ಟೇ. ಬಲರಾಮನಂಥವರು, ಉಳಿದೆಲ್ಲ ಕೆಲವರು ಭಗವಂತನ ಷಣ್ಮಹಿಷಿಯರು, ಮತ್ತು ಭೀಷ್ಮ ದ್ರೋಣಾದಿಗಳು, ಅರ್ಜುನನಂಥವರು ಕೂಡ, ಧರ್ಮರಾಜನಂಥವರು ಒಂದೊಂದು ಬಾರಿ ಕೃಷ್ಣನ ಮಹಿಮೆಯನ್ನು ಮರೆತು ಬಿಟ್ಟಿದ್ರು. ಆದರೆ ಇವನೆಂದೂ ಮರೆಯೋದಿಲ್ಲ. ಭಗವಂತ ಪರಿಪೂರ್ಣ, ಹಂಸ ಅಂದರೆ ದೋಷರಹಿತ ಅಂತ ಅರ್ಥ ಹೇಳಿದ್ದೇ ಇದೆ. ಅದು ಈ ಕಾಠಿಕೋಪನಿಷತ್ನಲ್ಲಿ ಬಂದದ್ದು. ಹಂಸಃ ಶುಚಿಷತ್ ಇತ್ಯಾದಿ ಬಂದಿತ್ತು. ಹಾಗಾಗಿ ಹಂಸ ಅಂತಂದರೆ ದೋಷರಹಿತ. ಆ ದೋಷರಹಿತನಾದ ಪರಮಾತ್ಮನ ಒಂದು ಪ್ರತಿಬಿಂಬ ನಾನು. ಇದನ್ನು ಆ ಮುಖ್ಯ ಪ್ರಾಣ ಯಾವತ್ತೂ ಮರೆಯೋದೇ ಇಲ್ಲ, ಉಳಿದವ್ರು ಮರೀತಾರೆ. ಅದಕ್ಕಾಗಿ ಈ ಮಹಿಮೆ ಇನ್ಯಾರಿಗೂ ಇಲ್ಲ. ಸಂಕ್ರಾಂತನ ಅಂತಂದರೆ ಈ ಇಂದ್ರ ಮೊದಲಾದ ಯಾವ ದೇವತೆಗಳಿಗೂ ಕೂಡ ಈ ಮಹಿಮೆ ಇಲ್ಲ. ಸಂಕ್ರಂದನ ಅಂದರೆ ರುದ್ರದೇವರು ಅಂತ ಇಲ್ಲೊಂದು ಕನ್ನಡದ ವ್ಯಾಖ್ಯಾನದಲ್ಲಿದೆ. ರುದ್ರದೇವರಲ್ಲ, ಸಂಕ್ರಂದನೋ ದುಶ್ಚವನಃ ತುರಾಷಾನ್ ಮೇಘವಾಹನ ಅಂತ ಅಮರಕೋಶ ಇದೆ. ಹಾಗಾಗಿ ಸಂಕ್ರಂದನ ಅಂತಂದರೆ ಇಂದ್ರ ಅಂತ ತಿಳ್ಕೊಳ್ಬೇಕು. ಆಯ್ತು, ಇದು ಒಂದು ದಿವಸಕ್ಕಾಯ್ತು. 15 ದಿವಸಕ್ಕೆ ಎಷ್ಟು? 3,00,000 ಮೇಲೆ 22,000 ಪಕ್ಷಕ್ಕೆ ಕಾರುಣಿಕ ಪವಮಾನ ನಿರ್ವ್ಯಾಜದಿತ ಮಾಡಿ ಘೋರತರ ಸಂಸಾರ ಪಾರಾವಾರ ದಾಟಿಸಿ ಸಜ್ಜನರ ಪರಿವಾರ ಪಾಲಿಪ ಪರಿಪರಿಯ ಸದ್ಭೋಗಗಳನ್ನಿತ್ತು. ಕರುಣಾಳುವಂಥ ಈ ಮುಖ್ಯ ಪ್ರಾಣ ಒಂದು ಪಕ್ಷಕ್ಕೆ 15 ದಿವಸಕ್ಕೆ ಎಷ್ಟು ಮಾಡಿಸ್ತಾನೆ? 3,24,000 ಶ್ವಾಸ ಜಪಗಳನ್ನು ನಿರ್ವ್ಯಾಜದಿಂದ, ಏನೂ ನೆಪ ಇಲ್ಲ ಅವನಿಗೆ, ಯಾವ ಫಲವನ್ನು ಭಗವಂತನಿಂದ ಆತ ಕೇಳೋದಿಲ್ಲ. ಕಾರುಣಿಕ ಪವಮಾನ ಆತ ಮಾಡಿಸಿ ನಿರ್ವ್ಯಾಜದಿತ ಮಾಡಿ ಘೋರತರ ಸಂಸಾರ ಪಾರಾವಾರ ದಾಟಿಸಿ, ಪಾರಾವಾರ ಅಂದರೆ ಸಮುದ್ರ, ಈ ಘೋರವಾದ ಸಂಸಾರವನ್ನು ದಾಟಿಸ್ತಾನೆ. ಸಜ್ಜನರ ಪರಿವಾರ ಪಾಲಿಪ, ಸಜ್ಜನರ ಪರಿವಾರವನ್ನು ಆತ ಪಾಲಿಸ್ತಾನೆ. ಪರಿಪರಿಯ ಸದ್ಭೋಗಗಳನ್ನಿತ್ತು, ನಾನಾ ಥರದ ಸುಖಗಳನ್ನು ಕೊಡ್ತಾನೆ, ನಮ್ಮನ್ನು ಆತ ಕಾಪಾಡ್ತಾನೆ. ಮುಖ್ಯ ಪ್ರಾಣದ ಮಹಿಮೆ ಹೀಗೆ ಈ ಹರಿಕಥಾಮೃತಸಾರದಲ್ಲಿ ಶ್ರವಣ ಮಾಡ್ತಿದ್ದೀವಿ. ಅದೇ ಸಂದರ್ಭದಲ್ಲಿ ನನಗೆ ಆ ರುದ್ರಾಧ್ಯಾಯದ 1-2 ಮಂತ್ರಗಳು ನೆನಪಿಗೆ ಬಂದವು. ಅದಕ್ಕೆ ಏನರ್ಥ ಹಿರಿಯರಾದವರು ಜ್ಞಾನಿಗಳಾದವರು ಮಾಡಿದ್ದಾರೆ ಅಂತ ಸುಮ್ಮನೆ ಅನುಸಂಧಾನ ಮಾಡ್ಕೊಳ್ಬೇಕು. ಒಂದು ಮಾನೋ ಮಹಾಂತ ಮುತಮಾನೋ ಅರ್ಧಕಂ ಮಾನವುಕ್ಷಂತ ಮುತಮಾನ ಉಕ್ಷಿತಂ ಮಾನೋವಧಿ ಹಿತರಂ ಮೋತ ಮಾತರಂ ಪ್ರಿಯಾಮಾನಸ್ತನುವೋ ರುದ್ರದೀರ್ಷಃ. ಒಂದು ಮಂತ್ರ 10ನೇ ಅನುವಾಕದಲ್ಲಿ ಬರೋದು. ಒಟ್ಟು 11 ಅನುವಾಕಗಳು ರುದ್ರಾಧ್ಯಾಯದಲ್ಲಿ. ಅದರಲ್ಲಿ 10ನೇ ಅನುವಾಕ 4-5ನೇ ಮಂತ್ರ ಅಷ್ಟೇ. ಮುಂದೆ ಮಾನಸ್ತೋಕೇತನ ಏಮಾನ ಆಯುಷಿಮಾನೋ ಗೋಷುಮಾನೋ ಅಶ್ವೇಶ್ವರೀರಿಷಃ ವೀರಾನ್ಮಾನೋ ರುದ್ರಭಾವಿತೋ ವಧೀರ್ ಅವಿಷ್ಮಂತೋ ನಮಸಾ ವಿಧೇಮತೆ ಅಂತ ಇನ್ನೊಂದು ಮಂತ್ರ. ಒಂದಾದ್ಮೇಲೆ ಒಂದು ಬರುವಂಥ ಮಂತ್ರ. ಈ 2ನೇ ಮಂತ್ರ ಏನು ಹೇಳಿದ್ನಲ್ಲ, ಇದು ಋಗ್ವೇದದಲ್ಲೂ ಸ್ವಲ್ಪ ಬದಲಾವಣೆ ಪೂರ್ವಕವಾಗಿದೆ. ಈಗ ನಾನು ಹೇಳಿದ್ದು ಯಜುರ್ವೇದದ ಮಂತ್ರ. ಅಲ್ಲಿ ಮಾನೋ ಮಹಾಂತ ಮುತಮಾನೋ ಅರ್ಧಕಂ, ಎಲ್ಲ ಜೀವರನ್ನು ಆತ ಕಾಪಾಡ್ತಾನೆ ಮುಖ್ಯ ಪ್ರಾಣ ಅಂತ ಬಂತಲ್ಲ. ಆ ರುದ್ರಾಧ್ಯಾಯಕ್ಕೂ ಕೂಡ ಒಂದು ರುದ್ರನ ಪರವಾಗಿ ಅರ್ಥ. ವೇದಗಳಿಗೆ ಕನಿಷ್ಠ 3 ಅರ್ಥ ಅಂತ ನಾವು ಬೇಕಾಷ್ಟು ಬಾರಿ ಶ್ರವಣ ಮಾಡಿದ್ವಿ. ಒಂದು ರುದ್ರನ ಪರವಾದ ಅರ್ಥ, ಮುಖ್ಯ ಪ್ರಾಣನ ಪರವಾದ ಒಂದು ಮತ್ತೊಂದು ಅರ್ಥ, ಅವನೊಳಗಿರುವಂಥ ಭಗವಂತನ ಪರವಾಗಿ ಮತ್ತೊಂದು ಅರ್ಥ. ಅಲ್ಲಿ ಅದಕ್ಕೆ ಅರ್ಥ ಎಷ್ಟು ಚೆನ್ನಾಗಿದೆ ಒಂದು ಅನುಸಂಧಾನ ಮಾಡಿದರೆ ಯಾಕೆ ಅದನ್ನ ನೆನಪಿಗೆ ಬಂತು ಅಂದರೆ, ಈ ಯಜ್ಞಗಳು ನಡೀತಾವಲ್ಲ, ಯಾವುದೇ ಹೋಮ, ದೊಡ್ಡ ದೊಡ್ಡ ಯಜ್ಞಗಳು ನಡಿಬೇಕಾಗಿಲ್ಲ. ನಿತ್ಯ ವೈಶ್ವದೇವ ಉಪಾಸನ ಮಾಡ್ತೀವಲ್ಲ, ಅಲ್ಲಿ ಹುತಭಸ್ಮ ಧಾರಣ ಅಂತ ಇರ್ತದಲ್ಲ, ಆ ಹುತಭಸ್ಮ ಧಾರಣೆ ಮಾಡಲಿಕ್ಕೆ ಇದು ಮಾನಸ್ತೋಕೇತನಯೇ ಮಾನಾಯುಷ್ ಅಂತ ಮಂತ್ರ. ಇದನ್ನು
ಆ ಹುತಭಸ್ಮ ಧಾರಣೆ ಮಾಡುವಾಗ ನಿತ್ಯ ಹೇಳಬೇಕು. ಆ ಭಸ್ಮ ಧಾರಣೆ ಮಾಡೋದು ಕೇವಲ ಸ್ಮಾರ್ತರು ಶೈವರ ಸಂಪ್ರದಾಯ ಏನಲ್ಲ, ವೈಷ್ಣವರು ಕೂಡ ಮಾಡಬೇಕು. ಅದರಲ್ಲಿ ಆ ಮಾನಸ್ತೋಕೇತನೆಯೇ ಅನ್ನೋದು ಎರಡನೇ ಮಂತ್ರ ಆ ಭಸ್ಮ ಧಾರಣೆಗೆ ಉಪಯೋಗ ಆಗುವಂಥದ್ದು. ಸಾಂದರ್ಭಿಕವಾಗಿ ಎರಡೂ ಮಂತ್ರಗಳ ಅರ್ಥ ಹೇಳಬೇಕು ಅಂತ ಅಂದ್ಕೊಂಡೆ. ಮಾನೋ ಮಹಾಂತ ಮುತಮಾನೋ ಅರ್ಭಕಂ, ಹೇ ರುದ್ರ, ರುದ್ರ ಅಂತ ಭಗವಂತನ ಸಂಬೋಧನೆ ಮಾಡೋದು. ರುದ್ರನಿಗೆ ಈಶ್ವರನಿಗೂ ಆಯಿತು, ಮುಖ್ಯ ಪ್ರಾಣನಿಗೂ ಆಯಿತು, ಮತ್ತು ಅವರೊಳಗಿರುವಂಥ ಪರಮಾತ್ಮನಿಗೂ ಆಯಿತು, ನರಸಿಂಹ ರೂಪಿ ಆಯಿತು, ಭಗವಂತನಿಗೂ ಆಯಿತು. ಮಾನೋ ಮಹಾಂತಂ, ನಹ ಅಂದರೆ ನಮ್ಮವರು. ಈ ನಮ್ಮದೊಂದು ಪರಿವಾರ ಇದೆ. ನಮ್ಮ ಪರಿವಾರದಲ್ಲಿ ದೊಡ್ಡವರಾದವರಿದ್ದಾರೆ, ಹಿರಿಯರಾದವರು, ವಯಸ್ಕರಾದವರಿದ್ದಾರೆ. ಮಹಾನ್ ಅಂದರೆ ದೊಡ್ಡವರು, ಅರ್ಭಕ ಅಂತಂದರೆ ಚಿಕ್ಕವರು. ಇನ್ನು ಮಾನ ಉಕ್ಷಂತ ಮುತಮಾನ ಉಕ್ಷಿತಂ, ಉಕ್ಷಂತ ಅಂತಂದರೆ ಇನ್ನೂ ಸಂಸಾರದಲ್ಲಿದ್ದು ಮಕ್ಕಳನ್ನು ಹುಟ್ಟಿಸುವಂಥ ವಯಸ್ಸಿದ್ದವರು, ಇನ್ನೂ ಹರೆಯದಲ್ಲಿದ್ದವರು ಅಂತ ಅರ್ಥ. ಉಕ್ಷಿತ ಅಂತಂದರೆ ಈಗ ತಾನೇ ತಂದೆಯ ಮೂಲಕ ತಾಯಿಯ ಗರ್ಭದಲ್ಲಿ ಬಂದು ಕೂತ್ಕೊಂಡವನು, ಇನ್ನೂ ಹೊರಗೆ ಬಂದಿಲ್ಲ. ಉಕ್ಷಿತ ಗರ್ಭಸ್ಥವಾದ ಶಿಶು. ಮಾನೋವಧಿ ಪಿತರಂ ಮೋತ ಮಾತರಂ ಪ್ರಿಯಾಮಾನ ಸ್ತನುವೋ ರುದ್ರದೀರ್ಷಃ. ಇನ್ನು ಪಿತರಂ ಮಾತರಂ ತಂದೆ ತಾಯಿ, ಮತ್ತೆ ಪ್ರಿಯಾಮಾನ ಸ್ತನುವೋ ರುದ್ರದೀರ್ಷಃ ನಮ್ಮ ಈ ಎಲ್ಲ ಶರೀರಗಳು ಏನು ದೊಡ್ಡವರು, ಬಾಲಕ, ಆಮೇಲೆ ಸಂತಾನೋತ್ಪಾದನ ದಕ್ಷನಾದಂಥ ಹರೆಯದ ಯುವಕ, ಗರ್ಭಸ್ಥ ಶಿಶು, ತಂದೆ ತಾಯಿ, ಇದೆಲ್ಲ ಏನು ಮಾಡಬೇಕು ನೀನು ಅಂದರೆ ಪ್ರಿಯಾಮಾನ ಸ್ತನುವೋ ರುದ್ರದೀರ್ಷಃ. ಇವ್ರು ಯಾರಿಗೂ ಹಿಂಸೆ ಕೊಡಬೇಡ. ಮಾನೋವಧಿ ಪಿತರಂ ಮೋತ ಮಾತರಂ, ನಮ್ಮ ಪರಿವಾರದಲ್ಲಿರುವಂಥ ನಮ್ಮ ತಂದೆಗೆ, ನಮ್ಮ ತಾಯಿಗೆ, ಮತ್ತು ಮಹಾನ್ ನಮ್ಮ ಕುಟುಂಬದಲ್ಲಿ ನಮ್ಮ ಸುತ್ತಮುತ್ತಲಿರುವಂಥ ಹಿರಿಯ ವಯಸ್ಕ ವ್ಯಕ್ತಿಗೆ, ತಂದೆ ತಾಯಿ ಅಲ್ಲದೆ ಇರ್ಬೋದು, ಮತ್ತು ಬೇರೆ ಯಾರು ಇರ್ಬೋದು, ಅವರಿಗೆ ಯಾರಿಗೂ ಹಿಂಸೆ ಕೊಡಬೇಡ. ಅರ್ಭಕ ಚಿಕ್ಕ ಬಾಲಕ, ಶಿಶುಗಳಿರ್ತಾರಲ್ಲ, 8-10 ವರ್ಷದ ಬಾಲಕರು, 5-6 ವರ್ಷದ ಬಾಲಕರು, ಅವ್ರಿಗೂ ಹಿಂಸೆ ಕೊಡಬೇಡ. ಮಾನೋವಧೀಹಿ ನಮ್ಮ ತಂದೆಯನ್ನು ಕೊಲ್ಲಬೇಡ, ತಾಯಿಯನ್ನು ಕೊಲ್ಲಬೇಡ. ಪ್ರಿಯಾಮಾನ ಸ್ತನುವ, ತನು ಅಂದರೆ ಶರೀರ. ನಮ್ಮ ಶರೀರಗಳು ಇವು ನಮ್ಮ ಬಹಳ ಪ್ರಿಯವಾದ ಶರೀರಗಳು. ಈ ಶರೀರಕ್ಕೆಂದು ಕೂಡ ಹಿಂಸೆ ಕೊಡಬೇಡ. ಆ ಮಂತ್ರಕ್ಕೆ ಅರ್ಥ ಸರಿ. ಅಂದರೆ ನಾವು ಸುಖಿಗಳಾಗಿರ್ಬೇಕಾದ್ರೆ, ಅಧ್ಯಾತ್ಮ ಮಾರ್ಗದಲ್ಲಿ ನಾವು ಸಾಧನೆ ಮಾಡಬೇಕಾದ್ರೆ ಬರೀ ನಮಗೊಬ್ಬರಿಗೆ ಸದ್ಬುದ್ಧಿ ಕೊಟ್ಟರೆ ಸಾಕಾಗೋದಿಲ್ಲ. ನಮ್ಮ ಸುತ್ತಮುತ್ತಲಿದ್ದವರು ಎಲ್ಲರನ್ನೂ ಕೂಡ ನೀನು ಸದ್ಬುದ್ಧಿ ಕೊಡೋ ಮೂಲಕ ಕಾಪಾಡು. ನೀನು ಸದ್ಬುದ್ಧಿ ಕೊಡದೆ ಹೋದರೆ ಅವರನ್ನು ನೀನು ಹಿಂಸೆಗೆ ಒಳಪಡಿಸಿದಂತೆ, ಅವರಿಗೆಂದೂ ತೊಂದರೆ ಕೊಡಬೇಡ ಅಂತ ಭಗವಂತನ ಪ್ರಾರ್ಥನೆ ಮಾಡೋದು. ನಮಗೊಬ್ಬರಿಗೆ ಸದ್ಬುದ್ಧಿ ಅಲ್ಲ, ಎಲ್ಲರಿಗೂ ಸದ್ಬುದ್ಧಿ ಕೊಡು ಅಂತ. ಅದೇ ಧಿಯೋ ಯೋನ ಪ್ರಚೋದಯ ಅಂತ ಗಾಯತ್ರಿ ಮಂತ್ರದ ಅರ್ಥ. ನಮಗೊಬ್ಬರಿಗೆ ಸದ್ಬುದ್ಧಿ ಅಲ್ಲ, ಎಲ್ಲರಿಗೂ ಸದ್ಬುದ್ಧಿ ಕೊಡು ಅಂದರೆ ನಾವು ಸುಖಿಗಳಾಗಿರ್ಲಿಕ್ಕೆ ಸಾಧ್ಯ. ವಯಸ್ಕರಾದವರು, ಬಾಲಕರು, ಸಂತಾನ ಉತ್ಪಾದನಾ ಸಾಮರ್ಥ್ಯ ಇದ್ದಂಥ, ಸಂಸಾರಸ್ಥನಾದಂಥ, ಈಗ ತಾನೇ ಮದುವೆ ಆದಂಥ ಯುವಕ, ಅವನಿಂದ ಗರ್ಭದಲ್ಲಿ ಬಂದು ಕೂಡುವಂಥ ಶಿಶು, ನಮ್ಮ ತಾಯಿ, ನಮ್ಮ ತಂದೆ, ಮತ್ತು ನಮ್ಮ ಶರೀರಗಳು. ನಮ್ಮ ಶರೀರ ಯಾವುದಾವುದು ನಮ್ಗೆ ಇಲ್ಲಿ ಅಂತ ಗೊತ್ತದ್ದು. ಅದು ನಮ್ಮ ಈ ಸ್ಥೂಲ ಶರೀರ, ಹೊರಗೆ ಕಣ್ಣಿಗೆ ಕಾಣಿಸುವಂಥದ್ದು. ಒಳಗೆ ಅನಿರುದ್ಧ ಶರೀರ, ಅದರೊಳಗೆ ಲಿಂಗ ಶರೀರ, ಅದರೊಳಗೆ ಸ್ವರೂಪ ಶರೀರ. ಈ ಎಲ್ಲ ಶರೀರಗಳಿಗೂ ಕೂಡ ತೊಂದರೆ ಕೊಡಬೇಡ. ಇವುಗಳನ್ನು ಸ್ವಚ್ಛ ಮಾಡಿ ಇವುಗಳಿಗೆ ತತ್ವಜ್ಞಾನ ಬರುವಂಥ ಯೋಗ್ಯತೆಯನ್ನು, ಆ ಶುದ್ಧಿಯನ್ನು ಕೊಡು. ಇದು ಒಂದು ಅರ್ಥ, ಜ್ಞಾನಿಗಳಾದಂಥವ್ರು ಹೇಳೋ ಒಂದು ಅರ್ಥ. ಮತ್ತೊಂದು ಅರ್ಥ ಇದೆ, ಅದನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ಈಗ ಉಳಿದವ್ರ ಬಗ್ಗೆ ಪ್ರಾರ್ಥನೆ ಮಾಡೋದು, ಅವರಿಗೆಲ್ಲ ಸದ್ಬುದ್ಧಿ ಕೊಡು, ಅವ್ರನ್ನ ಕಾಪಾಡು ಅಂತ ಹೇಳೋದೊಂದು ಅರ್ಥ ಆಯಿತು. ಇನ್ನೊಂದಿದೆ, ನಹ ಅಂದರೆ ನಮ್ಮೊಳಗೊಬ್ಬ ಇದ್ದಾನೆ. ಇವತ್ತು ನಾವು ಸಂತಾನೋತ್ಪಾದನಾ ಸಾಮರ್ಥ್ಯ ಇರುವಂಥ ಹರೆಯದ ಯುವಕರು ಅಂತ ತಿಳ್ಕೊಳ್ರಿ. ನಾವು ಈಗ 40 ವರ್ಷದ ಹಿಂದೆ ಗರ್ಭಸ್ಥ ಶಿಶು ಆಗಿದ್ದೆವು, ಉಕ್ಷಿತ ಆಗಿದ್ದೆವು. ಅದಾದಮೇಲೆ ಅರ್ಭಕರಾದೆವು. ನಮ್ಮೊಳಗೆ ಇದ್ದಾನಲ್ಲ ಆ ಅರ್ಭಕ, ಅಂದರೆ 5-6 ವರ್ಷದ 8-10 ವರ್ಷದ ಬಾಲಕ ಇದ್ದಾನೆ. ಆತ ನಾಳೆ ಉಕ್ಷಂತ ಆದ, ಗರ್ಭೋತ್ಪಾದನಾ ಸಾಮರ್ಥ್ಯ ಪಡೆದಂಥ ಯುವಕ ಆದ. ಅವನೇ ಅದಾದಮೇಲೆ ತಂದೆಯಾದ, ಅವನ ಹೆಂಡತಿ ತಾಯಿ ಆದಳು. ಸ್ತ್ರೀ ಆದರೆ ತಾಯಿ ಆಗ್ತಾಳೆ, ಪುರುಷ ಆದರೆ ತಂದೆ ಆಗ್ತಾನೆ. ಇಷ್ಟೇ. ನಮ್ಮೊಳಗೆ ತಂದೆ ಆಗುವ ವ್ಯಕ್ತಿತ್ವ, ತಾಯಿ ಆಗುವಂಥ ವ್ಯಕ್ತಿತ್ವ, ಮಗುವಾಗಿರುವಂಥ ವ್ಯಕ್ತಿತ್ವ, ಹಿರಿಯರಾಗುವ ವ್ಯಕ್ತಿತ್ವ. ನಾಳೆ ನಾವು ಮುದುಕರಾಗಬೇಕಲ್ಲ, 60-70 ನಮಗೂ ಆಗಲೇಬೇಕಲ್ಲ. ಹೀಗೆ ನಮ್ಮ ಪರಿವಾರದೊಳಗಿದ್ದಂಥ ಉಳಿದವ್ರ ಬಗ್ಗೆ ಪ್ರಾರ್ಥನೆ ಮಾಡೋದಾಯಿತು. ನಮ್ಮೊಳಗೆ ಒಬ್ಬ ವಯಸ್ಕ ಮುದುಕ ಇದ್ದಾನೆ, ನಾಳೆ ಮುದುಕ ಬರ್ತಾನವನು ಇಲ್ಲಿ, ಈ ಇದೇ ಶರೀರದಲ್ಲೇ ಬರ್ತಾನೆ. ನಮ್ಮೊಳಗೊಬ್ಬ ಸಂಸಾರಸ್ಥನಾದಂಥ ಸಂತಾನ ಸಾಮರ್ಥ್ಯವನ್ನು ಪಡೆದಂಥ ವ್ಯಕ್ತಿ ಇದ್ದಾನೆ, ಶಿಶು ಇದ್ದಾನೆ. ಇವರೆಲ್ಲರಿಗೂ ಬುದ್ಧಿ ಕೊಡು. ನಾಳೆ ನಮಗಿನ್ನೂ ಎಷ್ಟೋ ಜನ್ಮಗಳು ಬರೋವಿವೆ, ಇದೇ ಜನ್ಮ ನಮ್ದೇನು ಕೊನೆಯದಲ್ಲ. ಆ ಪ್ರಿಯಾಮಾನ ಸ್ತನುವೋ ರುದ್ರದೀರ್ಷಃ. ಇವು ಸ್ಥೂಲ ಶರೀರ, ಲಿಂಗ ಶರೀರ, ಅನಿರುದ್ಧ ಶರೀರ, ಇದೊಂದು ಅರ್ಥ ಆಯಿತು. ಇನ್ನು ಮುಂದಿನ ಎಷ್ಟೋ ಜನ್ಮಗಳು ನಮಗೆ ಬರೋವಿವೆ ಅಲ್ಲ,
ಆ ಎಲ್ಲ ಜನ್ಮಗಳು ನಮಗೆ ಬಹಳ ಪ್ರಿಯ. ಯಾಕೆ ಪ್ರಿಯ? ಈ ಜನ್ಮ, ಈ ಸಂಸಾರದಲ್ಲಿ ಯಾಕೆ ಹುಟ್ಟಬೇಕು, ಸಾಯಬೇಕು, ಸಂಕಟ ಅಂತ ಅನ್ಬೇಡಿ. ಯಾಕಂದ್ರೆ ಈ ಶರೀರ ಬಹಳ ಪ್ರಿಯವಾದದ್ದು. ಯಾಕೆಂದ್ರೆ ಈ ಶರೀರ ಇಲ್ಲದೆ ಏನು ಸಾಧನೆ ಮಾಡೋದು? ಬರೇ ಒಳಗಿನ ಅನಿರುದ್ಧ ಶರೀರ, ಅದರೊಳಗಿನ ಲಿಂಗ ಶರೀರ ಇದ್ರೆ, ಸ್ವರೂಪ ಶರೀರ ಇದ್ರೆ ಏನು ಸಾಧನೆ ಮಾಡಲಿಕ್ಕೂ ಬರೋದಿಲ್ಲ. ಅದಕ್ಕೆ ಈ ಸ್ಥೂಲ ಶರೀರಗಳು ನಮಗೆ ಭಗವಂತ ಮತ್ತೆ ಕೊಡ್ತಾನಲ್ಲ, ಇಲ್ಲಿ ಹುಟ್ಟಿಸಿ ಸಾಯಿಸಿ ಮಾಡಿಸ್ತಿರ್ತಾನಲ್ಲ, ಇವೆಲ್ಲ ಶರೀರಗಳು ನಮಗೆ ಬಹಳ ಪ್ರಿಯ. ಈ ಎಲ್ಲ ಶರೀರಗಳು ನಾವು ಮತ್ತೆ ಹುಟ್ಟುತ್ತೇವೆ. ಹುಟ್ಟಿದಾಗ ಗರ್ಭಸ್ಥ ಶಿಶು, ಬೆಳೆದಾಗ ಅರ್ಭಕ, ಮುಂದೆ ಮದುವೆ ಆದಾಗ ಯುವಕ, ಅದಾದ್ಮೇಲೆ ಮಹಾನ್ ಅರ್ಭಕ, ತಂದೆ ತಾಯಿ ಎಲ್ಲ ನಾವೇ. ನಮ್ಮ ಒಳಗೆ ಈ ಎಲ್ಲ ವ್ಯಕ್ತಿತ್ವಗಳು ಹುದುಕೊಂಡಿವೆ. ಆದರೆ ಆ ಯಾವ ಸಂದರ್ಭದಲ್ಲೂ ನಮ್ಮನ್ನು ವಿವೇಕಹೀನರನ್ನಾಗಿ ಮಾಡಿ ನಮಗೆ ತೊಂದರೆ ಕೊಡಬೇಡ, ನಮ್ಮನ್ನು ಕಡೆಗಣಿಸಬೇಡ, ನಮ್ಮನ್ನು ಕಾಪಾಡು ಅಂತ ಮಂತ್ರಕ್ಕೆ ಅನುಸಂಧಾನ ಮಾಡ್ಕೊಳ್ಬೇಕು. ನಮ್ಮ ಪರಿವಾರದೊಳಗಿದ್ದವರು ಉಳಿದವ್ರ ಬಗ್ಗೆ ಆಲೋಚನೆ ಮಾಡೋದು ಅದು ಶ್ರೇಷ್ಠವೇ. ನಮ್ಮೊಳಗೊಂದು ವ್ಯಕ್ತಿತ್ವ ಇದೆಯಲ್ಲ, ಈ ಎಲ್ಲ ವ್ಯಕ್ತಿತ್ವಗಳು, ಯಾಕಂದ್ರೆ ನಾವು ಇದೆಲ್ಲ ಆಯ್ದೆ ಮುಂದೆ ಹೋಗ್ಬೇಕಲ್ಲ. ಶಿಶುವಾಗದೇನೆ ನೇರವಾಗಿ ವಯಸ್ಕರಂತೂ ನಾವು ಆಗೋದಿಲ್ಲ. ನಮ್ಮೊಳಗಿನ ಆ ಎಲ್ಲ ವ್ಯಕ್ತಿತ್ವಗಳನ್ನು ಕೂಡ ನೀನು ಹಿಂಸಿಸಬೇಡ, ಕಾಪಾಡು ಅಂತ. ಅದು ಸಂಸಾರ ಪಾರಾವಾರ ದಾಟಿಸಿ ಸಜ್ಜನರ ಪರಿವಾರ ಪಾಲಿಪ. ಪರಿವಾರ ಅದೇ ತಂದೆ ತಾಯಿ ವಯಸ್ಕ ಶಿಶು ಇವ್ರದೆಲ್ಲ ಪರಿವಾರ. ಇದು ಆ ಒಂದೇ ಮಂತ್ರದ ಅರ್ಥ. ಅದು ಎರಡನೇ ಅರ್ಥ ಏನು ಹೇಳಿದ್ನಲ್ಲ, ನಮ್ಮೊಳಗಿರುವಂಥ ವ್ಯಕ್ತಿತ್ವ ಅಂತೇಳಿ, ಅದನ್ನು ಹಿರಿಯರ ಅಂತ ಸತ್ಯಧರ್ಮ ಶ್ರೀಪಾದರಾಗಲಿ, ಸತ್ಯಧರ್ಮ ಸ್ವಾಮಿ ವ್ಯಾಖ್ಯಾನ ಇದೆ ರುದ್ರಕ್ಕೆ. ಆಮೇಲೆ ಈಗಿನ ನಮ್ಮ ಗುರುಕಲ್ಪುರ ಅಂತ ಗೋವಿಂದಾಚಾರ್ಯ ಆಗಲಿ, ಈ ಎರಡನೇ ಅರ್ಥ ಅವ್ರು ಹೇಳಲಿಲ್ಲ. ಅದು ಮೊದಲನೇ ಅರ್ಥ ಅವ್ರು ಹೇಳಿದ್ರು, ನಮ್ಮ ಪರಿವಾರ. ಆ ಎರಡನೇ ಅರ್ಥ ಅದನ್ನು ಓದ್ತಾ ಕೂತಾಗ ನನಗೆ ಅನಿಸಿತು. ಅದನ್ನು ಯಾಕೆ ನಿಮ್ಮ ಮುಂದೆ ಹೇಳ್ಕೊಂಡೆ ಅಂತಂದರೆ, ಆ ಎರಡನೇ ಅರ್ಥ ಶುದ್ಧವಾಗಿದೆಯೋ ಅಶುದ್ಧವಾಗಿದೆಯೋ, ಅದು ಶಾಸ್ತ್ರಕ್ಕೆ ಅವಿರುದ್ಧವಾಗಿದೆಯೋ ಅಂತನ್ನೋದನ್ನು ನೀವು ಆಲೋಚನೆ ಮಾಡಿ ಸ್ವೀಕಾರ ಮಾಡಬೇಕು. ಅವಿರುದ್ಧನೇ ಆಗಿದೆ, ಆಲೋಚನೆ ಮಾಡೇ ಹೇಳ್ತೇನೆ. ಯಾಕಂದರೆ ನಮ್ಮ ಸುತ್ತಮುತ್ತಲಿರುವಂಥ ಚಿಕ್ಕ ಮಕ್ಕಳು, ವಯಸ್ಕರು ಎಲ್ಲರನ್ನೂ ನೋಡಿದಾಗ ನಾವು ಒಂದು ಬಾರಿ ಶಿಶುಗಳೇ ಆಗಿದ್ದು ಈಗ ಇಲ್ಲಿ ಹಂತಕ್ಕೆ ಬಂದಿದ್ದೇವೆ. ಈ ಹಂತ ದಾಟಿಯೇ ಮುದುಕರಾಗೋರಿದ್ದೇವೆ. ನಾಳೆ ಮತ್ತೆ ಗರ್ಭಸ್ಥ ಶಿಶುಗಳಾಗೋರಿದ್ದೇವೆ. ನಮ್ಮ ಗತಿ ಏನು? ವಿವೇಕಹೀನರಾಗಿ ಉಳಿದು ಬಿಟ್ರೆ ನಮ್ಮ ಗತಿ ಏನು? ಹಾಗೆ ಮಾಡದೇ ಇರೋ ನಮ್ಮನ್ನು ಬಾಧೆಗೆ ಒಳಪಡಿಸಬೇಡ. ವಧೀಹಿ, ನಮ್ಮನ್ನು ಕೊಂದು ಹಾಕಬೇಡ. ನಮಗೆ ವಿವೇಕ ಕೊಡದೇ ಇದ್ರೆ ಭಗವಂತ ನಮ್ಮನ್ನು ಕೊಂದು ಹಾಕಿದಂತೆ. ಅವನು ನಮ್ಮ ತಲೆ ಮೇಲೆ ಚಕ್ರಾಯುಧದಿಂದಾಗಲಿ, ತ್ರಿಶೂಲದಿಂದಾಗಲಿ, ಗದೆಯಿಂದಾಗಲಿ ಹೊಡಿಬೇಕಾಗಿಲ್ಲ. ನಮಗೆ ವಿವೇಕ ಕೊಡದೇ ಇದ್ರೆ ನಮ್ಮನ್ನು ಕೊಂದಂತೇನೆ. ಅಂಥ ಸಾವು ನಮಗೆ ಬೇಡ. ಎಂದಾರು ಒಂದು ಸಾಯಬೇಕು, ಸಾಯೋಣ. ಆದರೆ ವಿವೇಕ ಇಲ್ಲದೇನೆ ಸತ್ತಂತೆ ಬಾಳುವ ಬದುಕು ನಮಗೆ ಬೇಡ ಅಂತ ಕೇಳ್ಕೊಳ್ಳೋದು. ಇದು ಮೊದಲನೇ ಮಂತ್ರಕಾಯಿ. ಮುಂದೆ ಮಾನಸ್ತೋಕೇತನ ಏ ಮಾನ ಆಯುಷಿ ಮಾನೋ ಗೋಷು ಮಾನೋ ಅಶ್ವೇಷು ಡೀರಿಷಃ. ಮಾನಸ್ತೋಕೆ, ತೋಕ ಅಂದರೆ ಸಣ್ಣ ಹುಡುಗ, ತನಯ ಅಂತಂದರೆ ತೋಕ ಅಂದರೆ ನಮ್ಮ ಸಂತತಿ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಇವೆಲ್ಲ ನಮ್ಮ ಜನ್ರೇಷನ್. ಇದಕ್ಕೆಲ್ಲದಕ್ಕೂ ತೋಕ ಅಂತ ಕರೀತಾರೆ. ಮುಂದೆ ಮಾನಸ್ತೋಕೆ ತನಯೇ. ತನಯ ಅಂದರೆ ಸ್ವಯಂ ನಮ್ಮ ಮಗ ಅಥವಾ ನಮ್ಮ ಮಗನಿಗೆ ಸಮಾನವಾದಂಥ ನಮ್ಮ ಶಿಷ್ಯ. ಇದು ತನಯ ಅಂತ ಅರ್ಥ. ಮಾನ ಆಯುಷಿ, ನಮ್ಮ ಆಯುಷ್ಯಕ್ಕೆ. ಮಾನೋ ಗೋಷು ಅಶ್ವೇಷಿಯು, ನಮ್ಮ ಗೋವುಗಳಿಗೆ, ನಮ್ಮ ಕುದುರೆಗಳಿಗೆ. ಏನು ಯಥಾಪ್ರಕಾರ ಹಿಂದೆ ತೊಂದರೆ ಕೊಡಬೇಡ. ಮಾನಸ್ತೋಕೆ ತನಯೇ ಮಾನ ಆಯುಷಿ ಮಾನೋ ಗೋಷು ಮಾನೋ ಅಶ್ವೇಷು ರೀರಿಷಃ. ರೀರಿಷ ಅಂತ ಹಿಂಸೆ ಕೊಡಬೇಡ, ಇವ್ರು ಯಾರಿಗೂ ಹಿಂಸೆ ಕೊಡಬೇಡ. ವೀರಾನ್ಮಾನೋ ರುದ್ರಭಾಮಿತೋ ವಧೀರ್ ಹವಿಷ್ಮಂತೋ ನಮಸಾ ವಿಧೇಯಮತೆ. ಭಾಮಿತ, ನಿನಗೆ ಸಿಟ್ಟು ಬರಬಾರ್ದು. ನೀನು ರುದ್ರ, ನಿನಗೆ ಕೋಪ ಬಂದುಬಿಟ್ರೆ, ನಿನ್ನೊಳಗಿರುವಂಥ ಮುಖ್ಯ ಪ್ರಾಣನಿಗೆ ಕೋಪ ಬಂದರೆ, ಅವನೊಳಗಿರುವಂಥ ನರಸಿಂಹರೂಪ ಭಗವಂತನಿಗೆ ಭಾಮಿತ ಕೋಪ ಬಂದುಬಿಟ್ರೆ ಬರೋ ಅವಕಾಶ ಇದೆ. ಯಾಕೆಂದರೆ ನಾವು ತಿಳಿದೇನೋ ಏನೋ ತಪ್ಪು ಮಾಡಿಬಿಡ್ತೀವಿ, ತಿಳಿದೇನೋ. ಅಂಥ ಕೋಪದಿಂದ ವೀರಾನ್ ಮಾನೋ ರುದ್ರಭಾಮಿತೋ ವಧೀಹಿ. ವೀರರು ಅಂತಂದರೆ ಪರಾಕ್ರಮಶಾಲಿಗಳು, ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಯುದ್ಧ ಮಾಡೋರು ಅಂತ ಅರ್ಥ ಅಲ್ಲ. ಈ ಸಂಸಾರವನ್ನು ದಾಟಿಕೊಂಡು ಸದ್ಗತಿಯನ್ನು ಪಡ್ಕೊಳ್ಬೇಕು ಅಂತ ಯಾರು ಪ್ರಯತ್ನ ಮಾಡ್ತಿರ್ತಾರಲ್ಲ ಅವರು ವೀರರು. ಅವರೇ ವೀರರು, ಅವರೇ ಶೂರರು. ಆ ವೀರರನ್ನು ಅಂದರೆ ನಾವೇ, ಅದು ಬೇರೆ ಯಾರಲ್ಲ, ನಾವು, ನೀವು, ಅವರು, ಇವರೆಲ್ಲರೂ. ಇವರು ಮಾಡಿದಂಥ ಅಲ್ಪ ಅಪರಾಧಕ್ಕಾಗಿ ಕುಪಿತನಾಗಿ ಅವ್ರನ್ನ ಕೊಲ್ಲಬೇಡ, ಅವ್ರನ್ನ ಕೈ ಬಿಡಬೇಡ. ವೀರಾನ್ ಮಾನೋ ರುದ್ರಭಾಮಿತೋ ವಧೀಹಿ, ಇವ್ರನ್ನ ಕೊಲ್ಲಬೇಡ. ಹವಿಷ್ಮಂತೋ ನಮಸಾ ವಿಧೇಯಮತೆ. ನಿತ್ಯ ನಿನ್ನ ಹೆಸರಿಗೆ ನಾವು ಯಜ್ಞ ಮಾಡ್ತೇವೆ, ಉಪಾಸನ ವೈಶ್ವದೇವ ಯಜ್ಞಗಳನ್ನು ಮಾಡ್ತೇವೆ. ಹವಿಷ್ಣು ಅಂದ್ರೆ ಏನು? ಡಿಕ್ಷನರಿ ನೋಡಿಬಿಟ್ರೆ ಹವಿಷ್ಣು ಅಂದ್ರೆ ತುಪ್ಪ, ಅನ್ನ, ಪಾಯಸ ಯಜ್ಞದಲ್ಲಿ ಹಾಕ್ತಾರಲ್ಲ ಅಂತ ಕಾಣಿಸ್ತದೆ. ಅದಷ್ಟೇ ಅಲ್ಲ, ಈ ಆಚಾರ್ಯ ಋಗ್ಭಾಷ್ಯದಲ್ಲಿ ಸೋಮರಸ ಅಂತ ಒಂದು ಕಡೆ ವರ್ಣನೆ ಬರ್ತದೆ.
ವಾಯವಾಯಾಹಿ ದರ್ಶತೆ ಇಮೇ ಸೋಮ ಅಲಂಕೃತಾ ತೇಷಾಂ ಪಾಹಿ ಶ್ರುಧೀಹವಂ ಅಂತ ಮಂತ್ರ. ಯಾವ ಮಂತ್ರ ಇದು? ಕವಾಟೋದ್ಘಾಟನೆ ಮಾಡುವ ಮಂತ್ರ. ಭಗವಂತನ ಮಂದಿರದ ಕವಾಟವನ್ನು ಉದ್ಘಾಟನೆ ಮಾಡಿ ಒಳಗೆ ಹೋಗುವಂಥ ಮಂತ್ರ ಇದು. ಅಲ್ಲಿ ಏನಂದ್ರೆ ವಾಯೋ ಆಯಾಹಿ, ಬಾ ನಮ್ಮ ಎದುರಿಗೆ ಬಾ, ಭಗವಂತನೇ ಬಾ. ವಾಯವಾಯಾಹಿ ದರ್ಶತ, ನೋಡು. ಇಮೇ ಸೋಮ ಅಲಂಕೃತಾ, ಸೋಮರಸ, ಸೋಮ ಅಂತ ಒಂದು ಬಳ್ಳಿ, ಆ ಬಳ್ಳಿಯನ್ನು ಹಿಂಡಿ ರಸ ತೆಗೆದಿಟ್ಟಿದ್ದೇನೆ, ನಿನಗೆ ಯಜ್ಞದಲ್ಲಿ ಹಾಕೊಂಡಿದ್ದೇನೆ, ಇದನ್ನು ಕುಡಿ ಬಾ. ಆಯ್ತು, ಯಾರು ಸೋಮರಸ ತೊಗೊಂಡು ಯಜ್ಞ ಮಾಡೋರೀಗ? ಅದೆಲ್ಲರಿಗೂ ಎಲ್ಲಿ ಯಜ್ಞ ಮಾಡ್ಲಿಕ್ಕೆ ಸಾಧ್ಯ ಇದೆ? ಯಜ್ಞ ಅಂತ ಒಂದು ಕೇವಲ ಹೊರಗಿನ ಅರ್ಥ. ಒಳಗಿನ ಅರ್ಥ ಏನು ಅಂದ್ರೆ ಭಕ್ತ್ಯಾದಿಗಳಿಂದ ಭಕ್ತಿ ವೈರಾಗ್ಯ ಜ್ಞಾನಾದಿಗಳಿಂದ ಅಲಂಕೃತವಾದ ಮನಸ್ಸೇ ಸೋಮ. ನನ್ನ ಮನಸ್ಸು ನಿನಗಾಗಿ ಮೀಸಲಾಗಿದೆ, ಇದನ್ನು ಸ್ವೀಕಾರ ಮಾಡಬಾ. ಇದನ್ನೆಲ್ಲರೂ ಮಾಡ್ಬೋದು. ಸೋಮರಸ ಯಜ್ಞ ಅದಕ್ಕೆ 16 ಜನ ಪುರೋಹಿತರು, ಅದು ಬೇಡ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನ ಯಜ್ಞ ಪರಂತಪ. ದ್ರವ್ಯ ಉಪಯೋಗ ಮಾಡಿ ದುಡ್ಡು ಖರ್ಚು ಮಾಡಿ ಯಜ್ಞ ಮಾಡೋದಕ್ಕಿಂತ ಜ್ಞಾನ ಯಜ್ಞ ಇದೊಂದು ಈಗ ನಾವು ಮಾಡ್ತಿದ್ದೇವಲ್ಲ. ಈಗ ಭಗವದ್ಗೀತಾ ಮುಂದೆ ಬರ್ತದ ಅದು. ನಾವು ನಮ್ಮ ಕಣ್ಣು ಕಿವಿಗಳನ್ನ ಈ ಜ್ಞಾನ ಯಜ್ಞದಲ್ಲಿ ತೊಡಗಿಸಿದ್ದೇವೆ. ಕಣ್ಣು ಕಿವಿಗಳನ್ನು ಇಲ್ಲಿ ಜ್ಞಾನ ಅನ್ನೋ ಅಗ್ನಿಯಲ್ಲಿ ಹೋಮ ಮಾಡಿದ್ದೇವೆ. ನೀವು ನಿಮ್ಮ ಕಿವಿಗಳನ್ನು ಹೋಮ ಮಾಡಿದ್ರಿ, ನಾನು ನನ್ನ ನಾಲಿಗೆ ಬುದ್ಧಿಯನ್ನು ಹೋಮ ಮಾಡಿದೆ, ನೀವು ನಿಮ್ಮ ಬುದ್ಧಿಯನ್ನು ಹೋಮ ಮಾಡಿದ್ರಿ. ಇದು ಒಂದು ಯಜ್ಞವೇ. ಈ ಯಜ್ಞದಲ್ಲಿ ನಾವು ಜ್ಞಾನಭಕ್ತ ವೈರಾಗ್ಯಾದಿಗಳಿಂದ ಕೂಡಿ ನಮ್ಮ ಮನಸ್ಸನ್ನು ನಾವು ತೊಡಗಿಸಿದ್ದೇವಲ್ಲ, ಇದೇ ಸೋಮ. ಸೋಮರಸವನ್ನು ಅಲ್ಲಿ ಹಾಕ್ತಿದ್ದೇವೆ. ಅದರಂತೆ ಹವಿಷ್ಮಂತೋ ನಮಸಾ ವಿಧೇಯಮತೆ. ನಿನಗೆ ಹವಿಷ್ಯನ್ ಕೊಡ್ತೇವೆ. ಏನು ಹವಿಷ್ಯ ಕೊಡ್ತೇವೆ? ನಾವೇನು ಅನ್ನ, ಯಜ್ಞ, ತುಪ್ಪ, ಪಾಯಸ ಎಲ್ಲನೂ ಕೊಡಬೇಕಾಗಿಲ್ಲ. ಭಕ್ತಿ, ನಮ್ಮ ಸಮಯ ಭಗವಂತನಿಗಾಗಿ ಮೀಸಲಿಡೋದೇನೋ ಅದೇ ಹವಿಷ್ಯ. ಹವಿಷ್ಮಂತೋ ನಮಸಾ ವಿಧೇಯಮತೆ. ಹೀಗೆ ನಮ್ಮ ಸಮಯ, ನಮ್ಮ ಶರೀರವನ್ನು, ನಮ್ಮ ತನು ಮನ ಧನಗಳನ್ನು ನಿನಗಾಗಿ ಮೀಸಲಿಡ್ತೇವೆ. ಅಷ್ಟು ಮೀಸಲಾಗಿಟ್ಟರೆ ನೀನು ನಮ್ಮನ್ನು ಕಾಪಾಡಬೇಕು. ನಮಸಾ ವಿಧೇಯಮತೆ. ನಾವೆಲ್ಲರೂ ನಿಮ್ಮನ್ನು ಸೇವೆ ಮಾಡ್ತೇವೆ, ನೀವು ನಮ್ಮನ್ನು ಕಾಪಾಡ್ರಿ. ಸಂಸಾರ ಮಾರ್ಗದಲ್ಲಿ ದಾಟಿ ಹೋಗುವಂಥ ವೀರರಿದ್ದಾರಲ್ಲ, ಅವರನ್ನು ಎಂದೂ ಕೈ ಬಿಡಬೇಡ. ನಮ್ಮ ಸಂತತಿಯನ್ನು, ನಮ್ಮ ಮಕ್ಕಳನ್ನು ಮಾನ ತೋಕೆ ತನಯೇ ಮಾನ ಆಯುಷ್, ನಮ್ಮ ಆಯುಷ್ಯಕ್ಕೆ ತೊಂದರೆ ಕೊಡಬೇಡ. ಇರೋಷ್ಟು ದಿವಸ 40 ವರ್ಷ 50 ವರ್ಷ ಬದುಕಿದ್ರೂ ಅಡ್ಡಿ ಇಲ್ಲ. ಇರೋಷ್ಟು ದಿವಸ ನಾವು ಭಗವತ್ ಕಾರ್ಯಗಳನ್ನು ಮಾಡುವಂತೆ ಬದುಕುವಂತೆ ಆಗಲಿ. ಇನ್ನು ಗೋಷು ಅಶ್ವೇಷು ಅಂತಿದೆ. ಗೋವು ಅಂದರೆ ಬರೇ ಆಕಳು, ಬರೇ ಕುದುರೆ ಅಲ್ಲ. ಗೋ ಅಂತಂದ್ರೆ ಶಾಸ್ತ್ರ ಅಂತ ಅರ್ಥ. ಗೋನು ಶಬ್ದಕ್ಕೇನೆ ವಾಕ್ಯ, ಶಾಸ್ತ್ರ ಅಂತ ಅನೇಕಾರ್ಥ ಕೋಶಗಳಲ್ಲಿ ಹೇಳ್ತಾರೆ. ಹಾಗಾಗಿ ಗೋ ಅಂದರೆ ಶಾಸ್ತ್ರ, ಬರೇ ಆಕಳಲ್ಲ. ಹಾಗೆ ಅಶ್ವ ಅಂತಂದ್ರೆ ಇಂದ್ರಿಯಾಣಿ ಹಯಾನ್ಯಾಹು. ಕುದುರೆ ಅಂದ್ರೆ ಯಾವುದು? ಇಂದ್ರಿಯಗಳೇ ಕುದುರೆ. ನಮ್ಮ ಇಂದ್ರಿಯಗಳಿಗೆ ನಾವು ಶ್ರವಣ ಮಾಡಿರ್ತಕ್ಕಂಥ ಸ್ವಲ್ಪ ಶಾಸ್ತ್ರಕ್ಕೆ ನೀನು ಘಾಸಿ ಒಡ್ಡಬೇಡ. ನಾವು ಇದನ್ನು ಮಾಡಿದ್ದೇ ಸ್ವಲ್ಪ ಅಂತ ಅದನ್ನು ನೀನು ಹಾಳು ಮಾಡಿಬಿಟ್ರೆ ನಮ್ಮ ಗತಿ ಏನು? ಇದು ಯಾವುದಕ್ಕೂ ತೊಂದರೆ ಕೊಡಬೇಡ, ನಮ್ಮನ್ನು ಎತ್ತಿ ಹಿಡಿ ಅಂತ ಅವನು ಪ್ರಾರ್ಥನೆ ಮಾಡೋದು. ಅದು ಈ ಸಜ್ಜನದ ಪರಿವಾರ ಅಂತ ಏನು ಬಂತಲ್ಲ, ಅದಕ್ಕೆ ಅದು ಅರ್ಭಕ, ಮಹಾನ್, ವೃಕ್ಷ ಅಂತ, ವೃಕ್ಷಿತ, ಪಿತೃ, ಮಾತೃ ಅಂತ ನನಗೆ ನೆನಪಿಗೆ ಬಂತು. ಅದಕ್ಕಾಗಿ ಹೇಳಿದೆ. ಹೀಗೆ ಆ ಭಸ್ಮಧಾರಣೆ ಮಾಡುವಾಗ ಮಾನಸ್ತೋಕೆ ತನಯೇ ಮಾನ ಆಯುಷಿ ಅಂತ ಮಂತ್ರ ಹೇಳುವಾಗ ಈ ಅರ್ಥವನ್ನು ಅನುಸಂಧಾನ ಮಾಡಿಕೊಳ್ಬೇಕು ಅಂತ ನೆನಪಿಗೆ ಬಂತು, ಹೇಳಿದೆ. ಪರಿವಾರ ದಾಟಿಸಿ ಸಜ್ಜನರ ಪರಿವಾರ ಪಾಲಿಪ ಪರಿಪರಿಯ ಸದ್ಭೋಗಗಳನ್ನಿತ್ತು. ಹೀಗೆ ನಾನಾ ಥರದ ಸುಖಗಳನ್ನು ಆತ ಕೊಡ್ತಾನೆ. 2 ತಿಂಗಳಿಗಹುದು ಋತು ಭೂಸುರರು ತಿಳಿಯುವುದು ಶ್ವಾಸ ಜಪ 12 ಲಕ್ಷದ ಮೇಲೆ 96 ಸಹಸ್ರ. ಕರೆಯುವುದು ಅಯನಾಹ್ವಯದಿ ಅರೆ ವರುಷ 38 ಲಕ್ಷೋಪರಿ ತಿಳಿಯುವುದು 88 ಸಹಸ್ರ ಕೋವಿದರು. 2 ತಿಂಗಳಿಗೆ ಒಂದು ಋತು ಅಂತ ಕರೆಸ್ಕೊತೀವಿ, ಎಲ್ಲರಿಗೂ ಗೊತ್ತು. ವಸಂತ, ಗ್ರೀಷ್ಮ, ವರ್ಷ ಇತ್ಯಾದಿ ಋತುಗಳು. ಒಂದು ಋತುವಿಗೆ ಒಟ್ಟು ಶ್ವಾಸ ಜಪಗಳ ಅಂದರೆ 2 ತಿಂಗಳಿಗೆ ಎಷ್ಟು? 12,96,000 ಆಗ್ತದೆ ಅಂತ ಜ್ಞಾನಿಗಳಾದವರು ತಿಳ್ಕೊಳ್ಬೇಕು. ಎರಡು ತಿಂಗಳಿಗೆ ಅಹುದು ಋತು, ಅದನ್ನು ಭೂಸುರು ಏನು ತಿಳ್ಕೊಳ್ಬೇಕು? 12 ಲಕ್ಷದ ಮೇಲೆ 96,000 ಜಪ ಆಗ್ತವೆ ಅಂತ ತಿಳ್ಕೊಳ್ಬೇಕು. ಮುಂದೆ ಒಂದು ಅಯನ ಅಂತ ಅರ್ಧ ವರ್ಷ, ಅಯನಾಹ್ವಯದಿ ಅರೆ ವರುಷ, ಅಯನ ಅಂದ್ರೆ ಅರ್ಧ ವರ್ಷ, ಅದೆಲ್ಲರಿಗೂ ಗೊತ್ತಿದೆ. ಅಲ್ಲಿ 38 ಲಕ್ಷ ಉಪರಿ 8,000, 38 ಲಕ್ಷದ 88,000 ಶ್ವಾಸ ಜಪಗಳು ಒಂದು 6 ತಿಂಗಳಿಗೆ ಆಗ್ತವೆ ಅಂತ ತಿಳ್ಕೊಳ್ಬೇಕು. ವರುಷಕ್ಕೆ ಇದರ ಇಮ್ಮಡಿ ಜಪಂಗಳ ಗುರುವರಿಯತ ಮಾಡಿಸಿ ದುರಿತಗಳ ಪರಿಹರಿಸುವನು ಚಿಂತಿಸುವ ಸಜ್ಜನರ. ಸುರ ವಿರೋಧಿಗಳೊಳಗೆ ನೆಲೆಸಿ ಇದ್ದು ಅರವಿದೂರ ತಮೋಧಿಕಾರಿಗಳಿವರಿತು ಸೋಹಂ ಉಪಾಸನೆ ಮಾಳ್ಪನು ಅವರೊಡನೆ. ಆಯಿತು, 38,88,000 ಆಯಿತು 6 ತಿಂಗಳಿಗೆ.
ಒಂದು ವರ್ಷಕ್ಕೆ ಎಷ್ಟು ಅಂದರೆ ಇದರ ಇಮ್ಮಡಿ, ಇದರ ದುಪ್ಪಟ್ಟಷ್ಟೇ. ಜಪಂಗಳ ಗುರುವರಿಯನಾದಂಥ ಮುಖ್ಯ ಪ್ರಾಣದೇವ ತಾನು ಮಾಡಿಸ್ತಾನೆ, ತಾನು ಮಾಡಿಸ್ತಾನೆ. ತನ್ನನ್ನು ಯಾರು ಸಜ್ಜನರು ಧ್ಯಾನ ಮಾಡ್ತಾರೆ ಅವರ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ಇವರು ಸ್ವಯಂ ಪಾಪರಹಿತ ಈ ಮುಖ್ಯ ಪ್ರಾಣ. ವಿರೋಧಿಗಳಾದಂತಹ ದುಷ್ಟರೊಳಗೂ ಇದ್ದಾನೆ, ಸಜ್ಜನರೊಳಗೂ ಇದ್ದಾನೆ, ದುಷ್ಟರೊಳಗೂ ಇದ್ದಾನೆ. ಅವ್ರ ಕಡೆಯಿಂದನೂ ಜಪ ಇಂಥ ಒಂದು ಆಲೋಚನೆ ಮಾಡಿಸ್ತಾನೆ. ಅವರೇನು ಆಲೋಚನೆ ಮಾಡ್ತಾರೆ? ನಾನೇ ದೇವರು, ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ ಇತ್ಯಜ್ಞಾನ ವಿಮೋಹಿತ ಭಗವದ್ಗೀತೆ. ನಾನು ಯಜ್ಞ ಮಾಡ್ತೇನೆ, ಆಢ್ಯೋ ವಿಜನವಾನಸ್ತಿ ಕೋನ್ಯೋಸ್ತಿ ಸದೃಶೋಮಯ. ನಾನು ಆಢ್ಯ, ಶ್ರೀಮಂತಿಕ ನನಗೊಂದಿಗೆ, ಅಭಿಜನವಾನಸ್ಮಿ, ದೊಡ್ಡ ಪರಿವಾರ ಇದೆ ನನ್ನ ಜೊತೆ, ಏನು ಬೇಕಾದ್ರೆ ಯಜ್ಞ ಮಾಡ್ತೇನೆ, ಏನು ಬೇಕಾದ್ರೆ ಸುಖ ಪಡ್ತೇನೆ. ಕೋನ್ಯೋಸ್ತಿ ಸದೃಶೋಮಯ, ನನಗೆ ಸಮಾನರಾದವರು ಅಂತ ಆತ ಹಾರಾಡ್ತಿರ್ತಾನೆ ದುರ್ಜನ. ನಾನೇ ಭಗವಂತ ಅಂತ ಉಪಾಸನೆ ಮಾಡ್ತಾನೆ. ಹೀಗೆ ಅವ್ರ ಕಡೆಯಿಂದ, ದುರ್ಜನರ ಕಡೆಯಿಂದ ಅಂಥ ಉಪಾಸನೆ ಮಾಡಿಸ್ತಾನೆ. ಸಜ್ಜನರ ಕಡೆಯಿಂದ ನಾನು ಭಗವಂತನ ದಾಸ ಅಂತ ಉಪಾಸನೆ ಮಾಡಿಸ್ತಾನೆ. ಸುರ ವಿರೋಧಿಗಳ ಒಳಗೆ ನೆಲೆಸಿದ್ದು ಅರವಿಧೂರ ತಮೋಧಿಕಾರಿಗಳ ಅಳಿವರಿತು ಇರವರಿತು ಅವರ ಅಸ್ತಿತ್ವವನ್ನು ತಿಳ್ಕೊಂಡು ಸೋಹಂ ಉಪಾಸನೆ, ತಾನೇ ಭಗವಂತ ಅಂತ ಉಪಾಸನೆ ಮಾಡಿಸ್ತಾನೆ. ಮಾಳ್ಪನು ಅವರೊಡನೆ, ಅವರಲ್ಲಿದ್ದು ಹೀಗೆ ಉಪಾಸನೆ ಮಾಡಿಸ್ತಾನೆ ಅನ್ನುವಲ್ಲಿಗೆ ಆ 7ನೇ ಪದ್ಯ ಸಮಾಪ್ತಿಯನ್ನು ಕಂಡಿದೆ. ಆ 7ನೇ ಪದ್ಯದಲ್ಲಿ ಹೀಗೆ ಒಂದು ಗಳಿಗೆಯಿಂದ ಆರಂಭ ಮಾಡಿಕೊಂಡು ಒಂದು ವರ್ಷದ ತನಕ ಲೆಕ್ಕಾಚಾರ ಮಾಡಿದರೆ ನಮಗೆ ಸಿಗ್ತದೆ, ದೊಡ್ಡ ವಿಷಯ ಅಲ್ಲ. ಆದರೆ ದಾಸರ ಮಾತಿನ ಮೂಲಕ ಅದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿ ದಾಸರು ಆ ಶಬ್ದಗಳನ್ನು, ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಅಲ್ಲಿಗೆ ಹರಿಕಥಾಮೃತಸಾರದ 15ನೇ ಶ್ವಾಸ ಸಂಧಿಯ 7ನೇ ಪದ್ಯ, ಅದು ಹರಿಕಥಾಮೃತಸಾರದ ಒಟ್ಟಾರೆ ಪದ್ಯಗಳಲ್ಲಿ 450ನೇ ಪದ್ಯ, ಅದು ಸಮಾಪ್ತಿಯನ್ನು ಕಂಡಿದೆ.